ಗಜಮುಖನೇ ಲಂಬೋದರನೇ ಗಜಮುಖನೇ ಲಂಬೋದರನೇ ಹೂವು ಹಣ್ಣು ಕಾಯಿ ಕಡುಬು ಹೂವು ಹಣ್ಣು ಕಾಯಿ ಕಡುಬು ಹೂವು ಹಣ್ಣು ಕಾಯಿ ಕಡುಬು ಹೂವು ಹಣ್ಣು ಕಾಯಿ ಕಡುಬು ತಂದೆಯವು ನೀನಗೆ ಗಜಮುಖನೇ ಲಂಬೋದರನೇ ಗಜಮುಖನೇ ಲಂಬೋದರನೇ ವೇಷವ ಹಾಕುವ ಜನಗಳ ನಡುವೆ ವೇಷವ ಕಳಚಿ ಬದುಕಲು ಕಲಿಸು ವೇಷವ ಕಳಚಿ ವೇಷವ ಹಾಕುವ ಜನಗಳ ನಡುವೆ ವೇಷವ ಕಳಚಿ ಬದುಕಲು ಕಲಿಸು ಮಾತಿನ ರಂಗಿನ ಬೂಟಾಟಿಕೆಯಲಿ ಬೂಟಾಟಿಕೆಯಲಿ ಬೂಟು ಆಟ ಟೀಕೆಯಲಿ ಮಾತಿನ ರಂಗಿನ ಬೂಟಾಟಿಕೆಯಲಿ ಮಾತಿಗೆ ಮೀರಿದ ಮೌನವ ಕಲಿಸು ಮಾತಿಗೆ ಮೀರಿದ ಮೌನವ ಕಲಿಸು ಮೌನವ ಕಲಿಸು ಮೌನವ ಕಲಿಸು ಗಜಮುಖನೇ ಲಂಬೋದರನೇ ಗಜಮುಖನೇ ಲಂಬೋದರನೇ ಜಗದಿ ನಾಟಕ ಕನ್ನಡಿಯಾಗಲಿ ಕನ್ನಡಿಸು ನೀ ಕನ್ನಡ ಮನದಲ್ಲಿ ಜಗದಿ ನಾಟಕ ಕನ್ನಡಿಯಾಗಲಿ ಕನ್ನಡಿಸು ನೀ ಕನ್ನಡ ಮನದಲ್ಲಿ ಕನ್ನಡಿಸು ನೀ ಕನ್ನಡ ಮನದಲ್ಲಿ ಕನ್ನಡಿಸು ನೀ ಕನ್ನಡ ಮನದಲ್ಲಿ ಕನ್ನಡಿಸು ನೀ ಕನ್ನಡ ಮನದಲ್ಲಿ. ನಾವು ಕರ್ನಾಟಕದ ಮೂಲ ಮೂಲೆಯಿಂದ ಹೊಟ್ಟೆಪಾಡು ಹಾಕಿಸಿ ಬೆಂಗಳೂರಿಗೆ ಬಂದವರು. ಸದ್ಯ ಹೊಟ್ಟೆಪಾಡೇನೋ ನಡೀತಾ ಇದೆ, ಆದರೆ ಹೃದಯದ ಪಾಡು ಅಂದ್ರೆ ನಮ್ಗೆ ನಾಟಕ ಮಾಡಬೇಕು ಅಭಿನಯ ಮಾಡಬೇಕು ಅನ್ನೋ ಹುಚ್ಚು. ಅದಕ್ಕೆ ನಾವು ಅಪ್ರಬುದ್ಧರೆಲ್ಲ ಸೇರ್ಕೊಂಡು ಒಂದು ನಾಟಕ ಕಟ್ಟಿದೀವಿ. ಈ ನಾಟಕದ ಹೆಸರು ಅರಿವಿನ ಪ್ರಹಸನ. ಈ ನಾಟಕ ನಡೆಯೋದು ಕಲ್ಯಾಣ ನಗರದಲ್ಲಿ. ಈ ಕಲ್ಯಾಣ ನಗರದ ರಾಜ ದೇವೇಂದ್ರ ಮಹಾಪ್ರಭು. ಈ ನಮ್ಮ ರಾಜನಿಗೆ ಜನ ಸ್ನೇಹ ಪ್ರೀತಿ ಕರ್ತವ್ಯ ಧರ್ಮ ಕರುಣೆ ಅನುಕಂಪ ಇದ್ರ ಯಾವ್ದ್ರ ಬಗ್ಗೆನೂ ಆಸ್ತಿನೇ ಇಲ್ಲ. ಬದಲಾಗಿ ತಾನು ತನ್ನ ಬಟ್ಟೆ ಅಂದ್ರೆ ಪ್ರಾಣ ಉಳಿಯೋದಕ್ಕೆ ಒಂದಿನ ಏನಾಯ್ತು ಗೊತ್ತಾ? ಈ ನಮ್ಮ ರಾಜನಿಗೆ ಒಂದು ಅದ್ಭುತವಾದ ಕನಸು ಬಂತು. ಅದು ಏನಂತ ಡಂಗುರನ್ನು ಹೊಡಿಸ್ದ. ಕಲ್ಯಾಣ ನಗರದ ಸಮಸ್ತ ಪ್ರಜೆಗಳು ಸಾವಧಾನದಿಂದ ಆಲಿಸಬೇಕು. ರಾಜ್ಯದ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕುಗಳಿನ ಯಾವುದೇ ಭಾಗದ ಬಟ್ಟೆ ನೇಯುವವರಾಗಲಿ ಹಾಗೂ ಬಟ್ಟೆ ಹೊಲೆಯುವವರಾಗಲಿ ತಮ್ಮ ಕುಶಲತೆ ಮತ್ತು ಜಾಣ್ಮೆಯಿಂದ ಸಾರ್ವಭೌಮ ದೇವೇಂದ್ರ ಮಹಾಪ್ರಭುಗಳಿಗೆ ಮೆಚ್ಚುಗೆ ಆಗುವಂತೆ ಉಡುಪನ್ನು ತಯಾರು ಮಾಡಿ ಕೊಟ್ಟರೆ ಅಂತವರಿಗೆ 1,000 ಚಿನ್ನದ ವರಹಗಳು ಹಾಗೂ ಜಹಗೀರಿಯನ್ನು ಕೊಟ್ಟು ಸನ್ಮಾನಿಸಲಾಗುವುದು. ನಾನು ಹೋಗ್ತೀನಿ. ಎಂತ ಅದೃಷ್ಟ ಯಾರಿಗೊಂಡು ಯಾರಿಗಿಲ್ಲ. ಸಾವಿರ ಸುವರ್ಣ ವರಹ ಬಣ್ಣಿ ಕಾಡು ದೂರ ಜೋಗಿರಂತೆ ಲಕ್ಷ್ಮಿ ಕಾಲ್ ಮುಟ್ಟು ಮನೆಯಲ್ಲೇ ನಿಲ್ಬೇಕು. ಸತ್ತು ಬರೀ ಬಹುಮಾನ ಪಡೆಯುವ ವಿಷಯ ಮಾತ್ರವಲ್ಲ, ಮುಂದೆ ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ. ಅಯ್ಯೋ, ಯಾವಾಗ ತಾನೇ ಚಲಿಸೋ ಬಹುಮಾನ ಕೊಟ್ಟಿದ್ದಾರೆ, ಏನಾದ್ರೂ ತಕರಾರು ಇದ್ದೇ ಇರುತ್ತೆ. ಮಕ್ಕಳಿಗೆ ಕ್ಯಾಂಡಿ ಆಸೆ ತೋರಿಸಿ ತಮ್ಗಳ ಬಾಯಿಗೆ ಇಟ್ಕೊಂಡಂಗೆ. ಅಲ್ಲ, ಮತ ತೋರಿಸಿ ಚೊಂಡಕ್ಕೆ ಬೆಂಕಿ ಇಟ್ಟಂಗೆ. ತಡೆಯಲೇ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಎಲ್ಲ ನೀವೇ ಹೇಳುವುದಾಗಿದ್ರೆ ಅವ್ರಾದ್ರೂ ಯಾಕೆ ಬೇಕು? ಸದ್ದು ಪ್ರಜೆಗಳು ಪ್ರಭುಗಳು ಹಾಕಿದ ನಿಯಮವನ್ನು ಪೂರ್ಣ ಗಮನವಿಟ್ಟು ಕೇಳಿ. ತಯಾರಿಸಿದ ಉಡುಪು ಮಹಾಪ್ರಭುಗಳಿಗೆ ಮೆಚ್ಚುಗೆಯಾಗದಿದ್ದಲ್ಲಿ ಅದನ್ನು ತಯಾರಿಸಿದವರ ಶಿರಚ್ಛೇದನ ಮಾಡಲಾಗುವುದು. ಗಮನದಲ್ಲಿಟ್ಟು ಎಲ್ಲಾ ಸ್ಪರ್ಧಿಗಳು ವಿಶೇಷ ಮುತುವರ್ಜಿಯಿಂದ ಉಡುಪುಗಳನ್ನು ಸಿದ್ಧಪಡಿಸಬೇಕು. ಹಾಗೆ ರಾಜ್ಯದ ಎಲ್ಲ ನೇಗೆಯವರು ದರ್ಜಿಗಳು ಕಡ್ಡಾಯವಾಗಿ ಅರಮನೆಗೆ ಬರತಕ್ಕದ್ದು. ಇದು ಮಹಾಪ್ರಭುಗಳ ಸವಿನಯ ಆಜ್ಞೆ. ಕೇಳಿರೇ ಕೇಳಿರೇ.
ಊರಲ್ಲಿ ದರ್ಜಿಗಳೇ ಇಲ್ಲ ಅಂದ್ರೆ ಜನ ಎಲ್ಲ ಏನ್ ಉಟ್ಕೊಂತಾರೆ ಅಂತ. ಅಯ್ಯ ಪಂಚ ಶುಕ್ರ ಶಾಲ್ ಹೊತ್ಕೊಂತಾನೆ ಅಷ್ಟೇ. ಅಯ್ಯೋ ನಾನ್ ಗಂಡಸರ ಬಗ್ಗೆ ಮಾತಾಡಿಲ್ಲ, ನಿಮ್ಮ ಹೆಂಗಸರ ಬಗ್ಗೆ ಮಾತಾಡಿದ್ದು. ಅವರ ಮಗನೇ ಎಷ್ಟಾಚಾರ ನಿನ್ಗೆ? 12 ರೂಪಾಯಿ ಮಾತಾಡ್ತಿದ್ಯಾ? ಚಿಕ್ಕ ಹುಡುಗ ತರ ಏನೋ ನಿಮ್ಗಲ್ಲ ಈ ಕಡೆ ಬನ್ನಿ. ಮಗನೇ ಮಹಾರಾಜಿಗೆ ಬಟ್ಟೆ ತಯಾರು ಮಾಡ್ಕೊಡು ಅಂದ್ರೆ ಹೆಂಗಸಿಗೆ ಸೀರೆ ಸುತ್ತ ಮಾಡ್ಬಿಟ್ಟ. ಸಿಕ್ಕ ಮಾಡಿ ಆ ರಾಜಂಗರ ಪಟ್ಟ ಶೌಕಿಯಿಂದ ಇವತ್ತು ಈ ರಾಜ್ಯನೇ ಸಾಯ ಪರಿಸ್ಥಿತಿ ಬಂದಿದೆ. ಪಾಪ ರಾಜ ಅವನಿಗಳು ಒಟ್ಟಾರೆ ಹೆಂಗೋಬೇಕು ನೀವೇ ಹೇಳಿ. ಒತ್ತಾಗಕ್ಕಿದ್ದೇ ಇದೆಯಲ್ಲ ಕಾರ್ಯಕ್ರಮಗಳ ದೊಡ್ಡ ಪಟ್ಟಿ. ದಿನಕ್ಕೆ 3 ಹೊತ್ತು ಪುಷ್ಕಳವಾದ ಊಟ, ತುಂಬಾ ನಿದ್ದೆ, ಅರಮನೆಯಲ್ಲಿ ಮೋಜಿನ ಆಟ, ಅರಮನೆಯ ಕೊಳದಲ್ಲಿ ಉಪಪತ್ನಿಯರೊಂದಿಗೆ ಸಖಿಯರೊಂದಿಗೆ ಜಲಕ್ರೀಡೆ, ಸಂಜೆ ಆದ್ರೆ ಪಾಲ್ಸು, ವಾರಕ್ಕೊಂದ್ಸಲ ಕೋರ್ಸು, ಇನ್ನೂ ಬೇಜಾರಾದ್ರೆ ಶಿಕಾರಿ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇಷ್ಟೆಲ್ಲ ಆದ್ಮೇಲೆ ಸಮಯ ಮಿಕ್ಕಿದ್ರೆ ರಾಜ್ಯದ ಬಡಪಾಯಿ ಜನರ ಬಗ್ಗೆ ಚಿಂತನೆ ಮಾಡ್ತಾರೆ. ಅದು ಮಾಡಿ ಒಂದು 20 ವರ್ಷ ಆಗಿರ್ಬೋದು. ರಾಜನಿಗೆ ಯಾವಾಗಲೂ ಹೊಸ ಬಟ್ಟೆ ಬಗ್ಗೆನೇ ಗಮನ. ಬಹುಶಃ ಅರಮನೆ ಹೊಸ ಅತಿಥಿ ಬಂದಿರ್ಬೇಕು. ಅದಕ್ಕೆ ರಂಗಿನ ಬೆಲೆ ಬಾಳೋ ಆಕರ್ಷಕ ಬಟ್ಟೆನ ಕೊಟ್ಟಾದ್ರು ಹೊಸ ಅತಿಥಿ ಗಮನ ಸೆಳಿಬೇಕು ಅನ್ನೋ ಚಾಪ ಮುಟ್ಟೋದಕ್ಕೆ. ಗೊತ್ತಾಗಲ್ಲ ಅಷ್ಟು ಹುಚ್ಚ ಬಾಯಿ ಗೂಢಾಚಾರ ಕೇಳಿಸ್ಕೊಂಡು ರಾಜ ವರದಿ ಹಾಕ್ಬಿಟ್ಟಾರು. ಎಲ್ಲ ನಡಿ ನಡಿ ನಮಗೂ ಬೇಜಾನ್ ಕೆಲ್ಸಿದೆ. ಇಲ್ಲಪ್ಪ ಗಂಗೋ ನೀನು ಹೋಗ. ನಂಗೆ ಊಟ ಕಳಿಸ್ತೀಯಾ? ನಾನು ಯಾಕೆ ಕೊಡ್ತೀನಿ ಹೋಗಲ್ಲ. ಗಂಗು ಪುಟ್ಟ ನಮ್ಮನೆ ಬರ್ತೀಯಪ್ಪ, ನಿನಗೆ ಗಂಜಿ ಕೊಡ್ತೀನಿ. ಕುರಿಗಳು ಸಾರ್ ಕುರಿಗಳು, ಕುರಿಗಳು ಸಾರ್ ಕುರಿಗಳು, ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಒಂದಾಗಿ, ಸ್ವಂತತೆಯೇ ಬಂದಾಗಿ, ಮಂದೆಯಲ್ಲಿ ಒಂದಾಗಿ, ಸ್ವಂತತೆಯೇ ಬಂದಾಗಿ. ಅದರ ಬಾಲ ಅದು ಮತ್ತೆ ಇದರ ಬಾಲ ಅದು ಮೂಸಿ, ದನಿ ಕುಕ್ಕಿಸಿ ತಲೆ ತಗ್ಗಿಸಿ ಅಂಡಲೆಯುವ ನಾವು ನೀವು. ಕುರಿಗಳು ಸಾರ್ ಕುರಿಗಳು.
ಚೆನ್ನಾಗಿದೆ. ಮನೆ ಇಷ್ಟ ಆಯ್ತಾ ಗುರು? ಬರು. ನಿಧಾನಕ್ಕೆ ಬರು. ಬಾ. ಬಾ ತುಂಬಾ ಹೊಟ್ಟೆ ಎಷ್ಟಾಯ್ತು ಒಂಚೂರು ಸೀತಾ ನಿಧಾನಕ್ಕೆ ಬರು. ಒಳ್ಳೆ ಊಟ. ಯಾರು ನಿನ್ ಗಂಜಿ ತಿನ್ಕೊಳ್ಳೋದಿಲ್ಲ. ತುಂಬಿತು ಹೊಟ್ಟೆ ತುಂಬ್ತಾ? ತಾತ ನಂಗೆ ನಿದ್ದೆ ಬರ್ತಿದೆ ನಾನು ಇಲ್ಲೇ ಮಲ್ಕೊಳ್ಳ ಮಲಿಕೋ ಮಲಿಕೋ. ಮಲ್ಕು. ಮಲ್ಕು ಇಲ್ಲೇ ಮಲ್ಕು. ಮಲ್ಕು. ನಿಧಾನ, ನಿಧಾನ. ಏನಂದ್ರೆ ಒಳಗಡೆ ನಿನ್ನನ್ನು ಮರ್ತೆ ಅನ್ಕೊಂಡ್ಯಾ? ನಿನಗೂ ಅರ್ಥ ಉಳಿಸಿದಿತ್ತು ಒಳಗೆ. ಇದಕ್ಕೇನು ಕಮ್ಮಿ ಇಲ್ಲ. ಅದ್ ಸರಿ, ಹಾ. ಊರಲ್ಲೆಲ್ಲ ಏನೋ ವಿಷಯ ಮಾತಾಡ್ತಿದ್ದಾರೆ, ನಿಮ್ಗೆ ಗೊತ್ತೇ ಇಲ್ವಾ ಅಂತ ಹಾರಾಡ್ತಿದ್ರಿ. ಏನದು? ಹೇಳ್ತೀನಿ. ಅದು ತುಂಬಾ ಮುಖ್ಯವಾದ ವಿಷಯ. ಗಮನ ಇಟ್ಟು ಕೇಳಿಸ್ಕೋ. ಮಹಾಪ್ರಭುಗಳಿಗೆ ಬಟ್ಟೆ ತಯಾರು ಮಾಡ್ಕೊಡ್ಬೇಕಂತೆ. ಅದೇನಾದ್ರೂ ಅವರು ಮೆಚ್ಚುಗೆ ಆದರೆ 1000 ಸುವರ್ಣ ವರಹ ಜೊತೆಗೆ ಜಹಗೀರು ಸನ್ಮಾನ ಮಾಡ್ತಾರಂತೆ. ನಾವೇ ಮುಂದಕ್ಕೆ ಬಟ್ಟೆ ತುಂಬಾ ಉಳಬಹುದು. ಈ ರೀತಿ ಎಲ್ಲ ಚಿಂದಿ ಬಟ್ಟೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಮಕ್ಕಳು ನೆಮ್ಮದಿಯಿಂದ ಜೀವನ ಸಾಗಿಸ್ಬೋದು. ಅದಕ್ಕೆ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಅರಮನೆಗೆ ಹೊರಡ್ತೀನಿ. ಏನಂದ್ರೆ ನೀವು ಅರಮನೆಗೆ ಹೋಗೋದು ಬೇಡ. ಯಾಕೆ? ಯಾಕಂದ್ರೆ ಇದು ನಿಮ್ ಕೈಲಾಗೋ ಕೆಲಸ ಅಲ್ಲ. ಅದಕ್ಕೆ ಯಾಕಾಗೋಲ್ಲ ಅಂತೀನಿ. ಯಾಕೆಂದ್ರೆ ಮೊದಲೇ ನಿಮ್ಮ ಕಣ್ಣು ನಿಮ್ಮ ಥರಾನೇ ಮಬ್ಬು. ಅರಮನೆಗೆ ಹೋಗ್ತಾರೆ. ಏನೂ ಇಲ್ಲ, ನಾನು ಇನ್ನೂ ಗಟ್ಟುಮುಟ್ಟಾಗಿದ್ದೀನಿ. ಕಟ್ಟುಮುಟ್ಟಾಗಿದ್ದೀರಾ? ಸರಿ, ಹಾಗಿದ್ರೆ ನನ್ನ ಕೈ ಹಿಡ್ಕೊಳ್ಳಿ. ಏನೇ ತಮಾಷೆ ಮಾಡ್ತಿದ್ದೀನಿ? ಈ ಅಯ್ಯೋ. ವಯಸ್ಸಲ್ಲಿ ಈ ಪುರುಷರ ಮುಂದೆ ಎಲ್ಲ ಕೈ ಹಿಡ್ಕೊ ಅಂತ ನನಗ್ ನಾಚಿಕೆ ಆಗುತ್ತಪ್ಪ. ಇಲ್ಲಿ ಹೆಂಗಸು ಅಂತ ಇರೋಳು ನಾನೊಬ್ಳೆ, ನಾಚಿಕೆ ಪಟ್ಕೋಬೇಕಾದವಳು ನಾನೊಬ್ಳೆ. ಆದ್ರೂ ಪರವಾಗಿಲ್ಲ, ನಾನೇ ಹೇಳ್ತಿದ್ದೀನಿ, ಹಿಡ್ಕೊಳ್ಳಿ ನನ್ನ ಕೈ. ಹಿಡ್ಕೊಂಡ್ಬಿಡ್ಲಾ? ಕಾಣಿ ಕೇಳ್ಬೇಡಿ, ಹಿಡ್ಕೊಳ್ಳಿ. ನಿಮಗೆ ವಯಸ್ಸಾಗಿದೆ ಅಲ್ಲ, ನೀವೇ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ. ಹೇಳಿ ಕೇಳಿ ಆ ಹುಚ್ಚ ರಾಜ ದೂರ್ವಾಸ ಮುನಿ. ನೀವು ನಿಮ್ ಹುಡುಗನ ಇಟ್ಕೊಂಡು ಬಟ್ಟೆ ಹೊಲಿಯೋದು, ಅದು ವ್ಯತ್ಯಾಸ ಆಗೇ ಆಗುತ್ತೆ. ಆಗ ಆ ಹುಚ್ಚ ರಾಜಂಗೆ ಪಿತ್ತ ನೆತ್ತಿಗೇರಿ ನಿಮಗೆ ಶಿಕ್ಷೆ ಕೊಡೋದು. ರಾಮ, ಹೀಗಾದ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ನಮ್ಮಗಳ ಗತಿ ಏನಾಗಬೇಕು? ಇಲ್ಲಿ ನೋಡಿ, ದಯವಿಟ್ಟು ಆ ಮಹಾರಾಜನಿಗೆ ಬಟ್ಟೆ ಹೊಲಿಯೋ ಆಸನ ಬಿಟ್ಬಿಡಿ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನಾನು ಇದೇ ಕೈಯಿಂದ ಎಂತೆಂತ ಗುಲಾಬಿ ಅಂಗಿ ಶರಾಯಿ ಎಲ್ಲ ಹೊಂದಿದ್ದೀನಿ ಗೊತ್ತೇನೆ. ಬೇಕಾದರೆ ಬಾಜಿ ಕಟ್ಟು, ಕಣ್ಣು ಮುಚ್ಕೊಂಡು ಕುಸಿರಿ ಬಿಡಿಸ್ತೀನಿ ಟೊಪ್ಪಿಗೆ ಮೇಲೆ, ಗೊತ್ತಾ? ಕಣ್ಣು ಮುಚ್ಚಿಕೊಂಡು ಟೊಪ್ಪಿಗೆ ಮೇಲೆ ಕುಸ್ರಿ ಕೆಲಸ ಹಾ. ಸರಿ, ಹಾಗಿದ್ರೆ ಇದು ಎಷ್ಟು ಹೇಳಿ ನೋಡೋಣ. ಮತ್ತೆ ನೀನ್ ತಮಾಷೆ ಮಾಡ್ತಿದ್ಯಲ್ಲ? ನನಗ್ ಮಾಡೋ ಕೆಲಸ ಇಲ್ಲ, ತಮಾಷೆ ಮಾಡೋದ್ ಬಿಟ್ಟು ಹೇಳ್ರಿ. ಹೇಳ್ಬಿಡ್ಲ? ಹೇಳಿಪ್ಪ. 4. ನನ್ನ ರಾಜ. ಎಲ್ಲಿ ನಾ ಇರೋ ಕಡೆ ತಿರುಗಿ
ವಿಶ್ರಾಮ, ವಿಶ್ರಾಂತಿ, ನೆಮ್ಮದಿ ಯಾವುದೂ ಇರಲ್ಲ. ಸಾಯೋವರೆಗೂ ದುಡಿತಾನೇ ಇರಬೇಕು. ಇದು ನಮ್ಮ ಮನೆಯ ಬಣ್ಣ. ಊರ್ಬೇಕು, ತಿನ್ಬೇಕು. ನಾವು ದುಡಿದು ನೋಡೋ, ಇದೆಲ್ಲ ನಿನಗೆ ಅರ್ಥವಾಗೋದಿಲ್ಲ. ನಾನಂತೂ ಅರಮನೆಗೆ ಗಂಗುನ್ ಕರ್ಕೊಂಡು ಹೊರಟೆ. ನಾನು ಅಂದ್ಕೊಂಡಾಗೆ ಎಲ್ಲ ಆದ್ರೆ 7 ದಿನದಲ್ಲಿ, ಕೇವಲ 7 ದಿನದಲ್ಲಿ ಮಹಾಪರ್ವಗಳಿಗೆ ದಿವಿನಾದ ನಿಲುವಂಗಿ, ಸರಾಯಿ ಎಲ್ಲ ತಯಾರಿ ಮಾಡ್ಕೊಳ್ತೀವಿ. ಅದರ ಮೇಲೆ ಕುಸಿರಿ ಕೆಲಸ, ಜರಿ ಕೆಲಸ ಹೇಗಿರುತ್ತೆ ಗೊತ್ತಾ? ಕಣ್ಣಿಗೆ ಕಾಣದ ಹಾಗೆ ನವಿಲಾದ ನೂಲಿನಿಂದ ಹೊಲಿಗೆ ಹಾಕಿ ಭಲೆ ಅನ್ನಿಸ್ಕೊಂಡು ಬಹುಮಾನ ತರ್ತೀನಿ. ಮೀರಾ, ಇನ್ನು ಮುಂದೆ ಮೀರಾ, ನೀನು ನನ್ನ ಮದುವೆ ಆದ್ಮೇಲೆ ನಾನು ನಿನಗೆ ಕೊಟ್ಟಿದ್ದಾದರೂ ಏನು? ಬರೀ ದುಃಖ, ಬಡತನ, ಹಸಿವು. ಹಾಗೆಲ್ಲ ಏನು ಇಲ್ಲ. ನೀವು ಏನನ್ನ ಯೋಚನೆ ಮಾಡಬೇಡಿ. ಇನ್ನು ಮುಂದಕ್ಕೆ ನಮ್ಮ ಕಷ್ಟದ ದಿನಗಳು ಮುಗಿದು ಸುಖದ ದಿನಗಳು ಆರಂಭವಾಯಿತು ಅಂತ ಅನ್ಕೋ. ನಾವು ನಮ್ಮ ಮಕ್ಕಳು ಬಟ್ಟೆ ತುಂಬ ಊಟ ಮಾಡಿ, ಮೈ ತುಂಬ ಬಟ್ಟೆ ಹಾಕೊಂಡು ಶ್ರೀಮಂತವ್ರ ಮನೆಯವರ ಥರ ನಲಿದಾಡುವಂತಹ ಸಮಯ ಬರ್ತಾ ಇದೆ. ನೋಡು, ನೀನೇನು ಯೋಚನೆ ಮಾಡಬೇಡ. ನಿನ್ನನ್ನ ನಾನು ಮಹಾರಾಣಿ ಥರ ನೋಡ್ಕೋತೀನಿ. ದಯವಿಟ್ಟು ನನ್ನನ್ನು ಮಾತ್ರ ಹಿಡಿಬೇಡ. ಅಲ್ಲ, ನಾನು ಹೇಳೋದು ಏನ್ರಿ, ನೀವು ಸಣ್ಣ ಮಕ್ಕಳ ತರ ಹಠ ಮಾಡ್ತಾ ಇದ್ದೀರಲ್ಲ. ಅಲ್ಲ, ನೀವು ಈ ಊರಿನ ಜನರಿಗೆ ಬಟ್ಟೆ ಹೊಲಿಯೋದು, ಆ ಮಹಾರಾಜನ ಬಟ್ಟೆ ಹೊಲಿಯೋದು ಎರಡು ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಮಹಾರಾಜನಿಗೆ ಬಟ್ಟೆ ಹೊಲಿದು ಒಪ್ಪಿಸ್ಕೊಡೋದು ಬಹಳ ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮಗೆಲ್ಲೋ ಭ್ರಮೆ ಹತ್ತಿದೆ, ಭ್ರಮೆ. ಆಯ್ತು, ಒಂದು ಪಕ್ಷ ಹಗಲು ರಾತ್ರಿ ಕಷ್ಟಪಟ್ಟು ನೀವು ಬಟ್ಟೆ ಹೊಲಿದ್ರಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನೀವು ಹೊಲಿದಿರೋಂತ ಬಟ್ಟೆ ಮಹಾರಾಜಗೆ ಇಷ್ಟ ಆಗುತ್ತೆ ಅನ್ನಕ್ಕೆ ಏನ್ ಖಾತ್ರಿ? ಯಾಕೆ ಖಾತ್ರಿ ಇಲ್ಲ ಅಂತೀನಿ? ಇದು ನಮ್ಮ ಕುಲ ಕಸುಬು. ತರತಲಾಂತರಗಳಿಂದ ಬಂದಿರುವಂತಹ ಈ ಕಸುಬನ್ನೇ ನಂಬಿಕೊಂಡಿರೋ ನಾವು ನಮ್ಮ ಕೈಯಲ್ಲಾಗಲ್ಲ ಅಂತ ಹೇಡಿಗಳ ತರ ಕೈ ಕಟ್ಟಿ ಕೂತ್ಕೋಬಾರ್ದು. ನಾನು ಹಾಗೆ ಹೇಳ್ತಿಲ್ಲ. ನೋಡು, ನಾನು ಅರಮನೆಗೆ ಹೋಗಿ ನನ್ನ ಹೊಲಿಗೆ ಸಾಮರ್ಥ್ಯ ಏನು ಅಂತ ನಾನು ತೋರಿಸ್ತೀನಿ. ನೀನು ದಾರಿ ಬುತ್ತಿ, ಸೂಜಿ ದಾರ ಎಲ್ಲ ಸಿದ್ಧ ಮಾಡು. ನಾನು ಗಂಗುನ ಹೇಳಿಸ್ತೀನಿ. ಗಂಗು ಮರಿ. ಅಯ್ಯೋ ದೇವ್ರೆ, ಎಷ್ಟು ಹೇಳಿದ್ರು ಅರಮನೆಗೆ ಹೋಗ್ತೀನಿ ಅಂತ ಹಠ ಹಿಡಿದು ಕೂತಿದಾರಲ್ಲ ಇವರು. ಇವ್ರು ಹೋಗೋದನ್ನ ನಾನು ಹೇಗಪ್ಪ ತಪ್ಪಿಸ್ಲಿ? ಇದೇ ಸಮಯದಲ್ಲಿ ಮಕ್ಕಳು ಮನೇಲಿಲ್ಲ. ಅವರಾದ್ರೂ ಇದ್ದಿದ್ರೆ ಏನಾದ್ರೂ ತಪ್ಪಿಸ್ಬೋದಾಗಿತ್ತು. ನಾನು ಏನ್ ಮಾಡ್ಲಿ ಇವಾಗ? ಅಯ್ಯೋ ಪಾಂಡುರಂಗ, ನೀನೇ ನನ್ನ ಮಾಂಗಲ್ಯ ಕಾಪಾಡ್ಬೇಕಪ್ಪ. ಗಂಗು ಮರಿ, ಗಂಗು ಪುಟ್ಟ, ಎದ್ದೋಳಪ್ಪ. ಎದ್ದೋಳು ಮರಿ. ನೋಡು, ನಾವು ಅರಮನೆಗೆ ಹೋಗ್ಬೇಕಪ್ಪ. ಅಲ್ಲಿ ಮಹಾಪ್ರಭುಗಳಿಗೆ ದಿವಸನ್ನು ಹೊಲದ್ ಕೊಡ್ಬೇಕು. ಈ ಸಂತು ತಾತನ್ಗೆ ಸ್ವಲ್ಪ ಕಣ್ಣು ಕಾಣಲ್ಲ ಅಂತ ನೀನು ಗೊತ್ತು ಅಲ್ವಾ? ಅಜ್ಜಿ ಹಾಗಂತ ಹೇಳ್ತಾ ಇತ್ತು. ಅದಕ್ಕೆ ನೀನ್ ನನ್ನ ಜೊತೆಗೆ ಅರಮನೆಗೆ ಬಂದ್ರೆ ನಿನಗೆ ಅಲ್ಲಿ ಮಿಠಾಯಿ, ಹೊಸ ಬಟ್ಟೆ, ಹೊಸ ಆಟದ ಸಾಮಾನು ಎಲ್ಲ ಕೊಡಿಸ್ತೀನಿ. ಅಲ್ವಾ, ನಾನೇನಾದರೂ ದೇಶಿ ಇಲ್ಲಾದ್ರೆ ಮಹಾಪ್ರಭುಗಳು ನನ್ನ ಕೈಗೆ ಬಂಗಾರದ ಕಡಗ ಕೊಡಿಸ್ತಾರೆ. ಕೈಲಿ ತುಂಬಾ ಚಿನ್ನದ ಮೊಹರು ಕೊಡ್ತಾರೆ. ಇರೋದಕ್ಕೆ ಒಂದು ಸುಂದರವಾದ ಮನೆ ಕೊಡ್ತಾರೆ. ನಿಮ್ಗೆ ಈ ಗುಡಿಸ್ಲು ಇಲ್ಲ, ನಿಮ್ಗೆ ಗುಡಿಸ್ಲಿದೆ, ಆರಾಮಾಗಿ ಇರ್ಬೋದಲ್ಲ? ಇದೆ. ಈ ಗುಡಿಸ್ಲ ಮನೆ ಸೂರೆಲ್ಲ ಕೂತಾಗಿ ಮಳೆ ಏನಾದ್ರೂ ಬಂದ್ರೆ ಅಂತ ಸುರಿಯುತ್ತೆ. ಇನ್ನು ಅಡ್ಡ ಗೋಡೆಗಳಿದೆ ನೋಡೋ, ಗಾಳಿ ಬಂತ ದಬಕ್ ಅಂತ ಬಿದ್ದೋಗುತ್ತೆ. ಈ ಮನೆ ಇರೋದು ಒಂದೇ, ಇಲ್ಲದೆ ಇರೋದು ಒಂದೇ. ಹಂಗೋ ನೀನ್ ನನ್ನ ಜೊತೆಗೆ ಅರಮನೆಗೆ ಬಂದ್ರೆ ನಿನ್ಗೆ ಮಿಠಾಯಿ, ಹೊಸ ಬಟ್ಟೆ, ಹೊಸ ಟೊಪ್ಪಿಗೆ ಎಲ್ಲ ಕೊಡಿಸ್ತೀನಪ್ಪ. ನೀನ್ ಬರೀ ಸುಳ್ಳು ಹೇಳ್ತೀಯ. ಅಲ್ಲಪ್ಪ, ಇದೆಲ್ಲ ಕಥೆ ಎಲ್ಲ ನಿಜವಾಗ್ಲೂ ಕೊಡಿಸ್ತೀನಿ ಕಣ. ನಿಜವಾಗ್ಲೂ ಕೊಡಿಸ್ಬೇಕು? ನಿಜವಾಗ್ಲೂ. ತಾತ ನಂಗೆ ಮಿಠಾಯಿ, ಹೊಸ ಬಟ್ಟೆ, ಹೊಸ ಟೊಪ್ಪಿ ಎಲ್ಲ ಕೊಡ್ತಾನಂತೆ. ಅಜ್ಜಿ ಅಜ್ಜಿ
ತಾತ ಒಂದು ಬನ್ನಿ. ಕನಸ ಕಂಡನೋ ಅಜ್ಜ ಕನಸ ಕಂಡನೋ ಕನಸ ಕಂಡನೋ ಅಜ್ಜ ಕನಸ ಕಂಡನೋ ರಾಜನಿಗೆ ಧಿರಿಸು ಹೋಲಿದ ಕನಸ ಕಂಡನೋ ರಾಜನಿಗೆ ಧಿರಿಸು ಹೋಲಿದ ಕನಸ ಕಂಡನೋ ಕನಸ ಕಂಡನೋ ಅಜ್ಜ ಕನಸ ಕಂಡನೋ ಕಣ್ಣಿಗೆ ಕಾಣದ ಹೊಲಿಗೆಯ ಹಾಕಿ ರೇಷ್ಮೆ ದಾರದ ಕುಸುರಿಯ ಮಾಡಿ ಕಣ್ಣಿಗೆ ಕಾಣದ ಹೊಲಿಗೆಯ ಹಾಕಿ ರೇಷ್ಮೆ ದಾರದ ಕುಸುರಿಯ ಮಾಡಿ ನಕ್ಷತ್ರ ಲೋಕವ ಸೃಷ್ಟಿಸಿದ ಅಜ್ಜ ನಕ್ಷತ್ರ ಲೋಕವ ಸೃಷ್ಟಿಸಿದ ಕನಸ ಕಂಡನೋ ಅಜ್ಜ ಕನಸ ಕಂಡನೋ ಕನಸ ಕಂಡನೋ ಅಜ್ಜ ಕನಸ ಕಂಡನೋ ಬಹುಮಾನದ ಪಡೆವ ಕನಸು ಕಾಣ್ಬೇಡ ಅಜ್ಜ, ಹೇಳು ಹೋಗೋಣ. ಅಜ್ಜಿ ಭಾರಿ ತಿನ್ನಕ್ಕಂತ ಬುದ್ಧಿ ಕೊಟ್ಟಿದ್ದಾಳೆ, ಪಾಪ ಹೋಗೋಣ. ಗಂಗು, ನನ್ನ ಕನಸು ನನಸಾಗೇ ಆಗುತ್ತೆ. ನೋಡು, ನಾವೆಲ್ಲರಿಗಿಂತ ಮುಂಚೆ ಅರಮನೆಗೆ ಹೋಗಿ ಹೋಗಿ ಮಹಾಪ್ರಭುಗಳಿಗೆ ಉಡುಪನ್ನು ಹೊಲಕ್ಕೆ ಕೊಟ್ಟು ಹೊಲಕ್ಕೆ ಕೊಟ್ಟು ಬಹುಮಾನ ಗಿಟ್ಟಿಸ್ಬಿಡೋಣ. ಮಹಾಪ್ರಭುಗಳು ಈ ಗುಡಿಸಲಿರೋ ಜಾಗದಲ್ಲಿ ನಮ್ಗೊಂದು ಸುಂದರವಾದ ಮನೆ ಕಟ್ಟಿಸ್ಕೊಡ್ತಾರೆ. ಮನೆ ಜೊತೆಗೆ ಒಂದು ಸಾರೋಟು ಕೊಡ್ತಾರೆ. ಸಾರಾಟ ಹ್ಮ್. ಅಂದ್ರೆ ಸಾರೋಟು ಅಂದ್ರೆ ನಿನಗೆ ಗೊತ್ತಿಲ್ವಾ? ಇಲ್ಲ. ಸಾರೋಟು ಕುದುರೆ, ಸಾರೋಟು ಕುದುರೆ. ಆ ಸಾರೋಟಲ್ಲಿ ಎಲ್ಲ ಕೂತ್ಕೊಂಡು ಹೇಗೆ ಹೋಗ್ತೀವಿ ಗೊತ್ತಾ? ಹೇಗೆ? ಊರೆಲ್ಲ ಸುತ್ತಾಡೋಣ ಹೀಗೆ. ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಯ್ ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಯ್ ಹೇಗೋ ಹೇಗೋ ಹೇಗುತ್ತಿರುವ ಬರೀ ಚಿರುಚಿರೇಗುತ್ತಿರುವ ನೋಣ ಕೂತರೆ ಬಾಗುತ್ತಿರುವ ತಿನ್ನದಿದ್ದರೂ ತೇಗುತ್ತಿರುವ ಹಿಂದೆ ಬಂದರೆ ಒದೆಯದ ಮುಂದೆ ಬಂದರೆ ಹಾಯದ ನಾವು ನೀವು ಅವರು ಇವರು ಕುರಿಗಳು ಸಾರ್ ಕುರಿಗಳು ಸುರ ಸುಂದರಾಂಗ ನಾಜೂಕು ರಾಜ ನಾಜೂಕು ರಾಜ ನಾಜೂಕು ರಾಜ ಸುರ ಸುಂದರಾಂಗ ನಾಜೂಕು ರಾಜ ನಾಜೂಕು ರಾಜ ನಾಜೂಕು ರಾಜ ಭಯ 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 ಭಯಂಕರ ಪ್ರಜಾ ಪ್ರೇಮಿ ಮಮ ಪ್ರಜಾ ಪ್ರೇಮಿ ಭಯ 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 ಭಯಂಕರ ಪ್ರಜಾ ಪ್ರೇಮಿ ಮಮ ಪ್ರಜಾ ಪ್ರೇಮಿ ನಟ 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 ನಟನ ನಾಟ್ಯ ಕಲಾ ಪೋಷಕ ನಟ 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 ನಟನ ನಾಟ್ಯ ಕಲಾ ಪೋಷಕ ರಸರಸಿಕ ಶಿಖಾಮಣಿ ರಸರಸಿಕ ಶಿಖಾಮಣಿ ರಸರಸಿಕ ಶಿಖಾಮಣಿ ರಸರಸಿಕ ಶಿಖಾಮಣಿ ಸಾವಿರ ಎಂಥ ಪುರಪ್ಪ? ಓಹೋ, ಶ್ರೀ 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 ಅವರಲ್ಲಿ ಹೇಳಿ ಮಹಾಪ್ರಭು. ನನ್ನ ಆಸನವನ್ನು ಹಿಡಿದುಕೊಳ್ಳಿ. ಅಪ್ಪಣೆ ಮಹಾಪ್ರಭು.
ನಮ್ಮ ರಾಜ್ಯ ಹೇಗಿದೆ? ರಾಜ್ಯದಲ್ಲಿ ಬರಗಾಲ ಹೆಚ್ಚಾಗಿ ಜನಗಳು ಊಟವಿಲ್ಲದೆ ಸಾಯ್ತಿದ್ದಾರೆ. ಅದಕ್ಕೆ ತಮ್ಮ ತಮ್ಮ ಮನೆಯ ವಸ್ತುಗಳನ್ನ ಮಾರಿಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ ಪ್ರಭು. ಅದಕ್ಕೇನ್ ಮಾಡುವಂತೀರಿ? ಪ್ರಭು, ರಾಜ್ಯದಲ್ಲಿ ಯುವಕರು ಕಳ್ಳತನ, ದರೋಡೆ, ಅತ್ಯಾಚಾರಗಳಂತ ಹೀನ ಕೃತ್ಯಗಳಿದ್ದಾರೆ ಪ್ರಭು. ಹೌದೇ? ಹಾಗಾದರೆ ಯುವಕರನ್ನು ಕೊಲ್ಲಿಸಿ ಬಿಡಿ. ಪ್ರಭು, ನೀವು ನಮ್ಮ ರಾಜ್ಯಕ್ಕೆ ಸಹಾಯ ಮಾಡಬೇಕು. ಮಂತ್ರಿಗಳೇ, ನಾವೇನು ಕರಾರು ಮಾಡಿಕೊಟ್ಟಿದ್ದೇವೆ ಜನತೆಗೆ? ಹಾಗಲ್ಲ ಪ್ರಭು. ಮಂತ್ರಿಗಳೇ, ನಾವೇನು ಮಂತ್ರವಾದಿಗಳೇ? ಕೈಯಲ್ಲಿ ಮಂತ್ರದಂಡವನ್ನು ಹಿಡಿದು ಚೂರು ಮಂತ್ರೆಂದು ದೇಶವನ್ನು ಬದಲಾಯಿಸಲು? ಪ್ರಭು, ನೀವು ಈ ರೀತಿ ಮಾತನಾಡಿದರೆ ನಾನು ನನ್ನ ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ಎಚ್ಚರ. ಓಹೋ, ಕೊಡಿ. ನಿಲ್ಲಿ. ನೀವು ತೊಟ್ಟಿರೋ ಬೋಟು ಅರಮನೆಗೆ ಸೇರಿದ್ದು, ಅದನ್ನು ಬಿಚ್ಚಿಕೊಡಿ. ಈ ಮಂತ್ರಿ ಏನು ಹೋದ? ಹೊಸ ಮಂತ್ರಿ ಬೇಕಲ್ಲ. ಯಾವಂದಾಯ್ತಿರ ಮಂತ್ರಿ? ಯಾವಂದಾಯ್ತಿರ ಮಂತ್ರಿ? ಯಾವಂದಾಯ್ತಿರ ಮಂತ್ರಿ? ನಾನು ಆಗ್ತೀನಿ ಮಂತ್ರಿ. ಓಹೋ, ಯಾರ ನೀನು? ನಾನು ಪ್ರಭು ಚಂಡಿ. ಓಹೋ, ಎಲ್ಲಿಂದ ಬಂದೆ? ಇಲ್ಲೇ SPG ಬಾರ್ ಅಂಡ್ ರೆಸ್ಟೋರೆಂಟ್ ಇಂದ. ಅದೆಲ್ಲದು? ಇಲ್ಲೇ ಮಂಡ್ಯ. ಓಹೋ, ಹಂಗಾರೆ ಮೊದಲೇ ಬಂದ್ಕೊಂಡಿದೆ. ರಿಯಲ್ ಎಸ್ಟೇಟ್. ಓಹೋ, ನೀನ್ ನಮ್ ಕಡೆನೆಯಾ? ಹಂಗ ತಗೊಳ್ಳ, ನೀನೇ ಫಿಕ್ಸು. ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ. ಯಾರಲ್ಲಿ? ಯಾರು ಇಲ್ಲ ಅಲ್ಲಿ? ಯಾರು ಇಲ್ಲದವರೇ ಆಪಲ್ ಜ್ಯೂಸ್ ತರಲಿ. ಆಪಲ್ ಜ್ಯೂಸ್ ಇಲ್ಲ ಅಲ್ಲಿ. ಹಾಗಾದ್ರೆ ಓಡ್ಕಾ ಬರ್ಲಿ. ಓಡ್ಕಾ ಅಂದ್ರೆ ಓಡ್ಕಾ ಬರ್ತಲ್ಲ. ನಂಗೆ ಓಡ್ಕನೆ ಮಾಡ, ನೀನು ಮಾಡ. ಓಲ ಯಾವನು ಓಡ್ಕೊ ಬಾ ಅಂತ ನನ್ನ ಬರ್ತೀನಿ. ಅಯ್ಯೋ ಸಾರ್, 3 ದಿವಸ ಆಯ್ತು ಪೇಮೆಂಟೇ ಬಂದಿಲ್ಲ. ಪೇಮೆಂಟ್ ಕೊಡಕ್ಕೆ ಖಜಾನೆ ಕಾಸು. ಮಂತ್ರಿಗಳೇ, ಹೇಳಿ ಪ್ರಭು. ಆಹ್ವಾನಿತ ದರ್ಜಿಗಳು ಉಡುಪುಗಳನ್ನು ತಯಾರು ಮಾಡಿದ್ದಾರೆ ತಾನೆ? ತಯಾರು ಮಾಡ್ಕೊಂಡು ಕಾಯ್ತವ್ರೆ. ಹಾಗಾದ್ರೆ ಬರ ಮಾಡಿ. ಪ್ರಭು, ರಾಜಕೀಯದಲ್ಲಿ ಸೀಟ್ ತುಂಬಾ ಇಂಪಾರ್ಟೆಂಟ್. ನೀವು ಸೀಟ್ ಮ್ಯಾಗ ಕುತ್ಕೊಳ್ಳಿ. ಹೌದೌದು, ಸೀಟ್ ತುಂಬಾನೇ ಇಂಪಾರ್ಟೆಂಟು. ಯಾರಲ್ಲಿ? ಹೇಳಿ ಮಹಾಪ್ರಭು. ನನ್ನ ಸೀಟನ್ನು ಹಿಡಿದುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಬರ ಮಾಡಿ. ನಾನು ಹೇಳ್ತಿದ್ದಾನೆ ಬರಮಾಡಿ. ಸೈನಿಕರೇ, ದರ್ಜಿಗಳನ್ನು ಬರಮಾಡಿ. ಕುರಿಗಳು ಸಾರ್, ಕುರಿಗಳು ಕುರಿಗಳು. ಮಹಾಪ್ರಭುಗಳೇ ನಮಸ್ಕಾರಗಳು. ಅಯ್ಯೋ, ನೀ ನಮಸ್ಕಾರ ಇರಲಿ, ಮುದ್ದು ಬಟ್ಟೆ ತೋರಿಸು. ಅಯ್ಯೋ, ಕೊತ್ವಾಲರು ಕೊಡು. ಕೊತ್ವಾಲರೇ, ಮಹಾಪ್ರಭು, ಹೇಗಿದೆ ಉಡುಪು? ತಮ್ಮ ಚಿತ್ತ ಮಹಾಪ್ರಭು. ಧರ್ಮದರ್ಶಿಗಳಿಗೆ ಕೊಡಿ. ಧರ್ಮದರ್ಶಿಗಳೇ, ಮಹಾಪ್ರಭು. ಹೇಗಿದೆ ಉಡುಪು? ಪಕ್ಕಕ್ಕೆ ಕೊಡಿ. What? ಮಂತ್ರಿಗಳಿಗೆ ಕೊಡಿ. ಮಂತ್ರಿಗಳೇ, ಹೇಳಿ ಪ್ರಭು. ನೀವು ರಾಜರಾಗಿದ್ದರೆ ಈ ಉಡುಪನ್ನು ಧರಿಸುತ್ತಿದ್ದರೆ? ಇಲ್ಲ ಪ್ರಭು, ಲೋ ಕ್ವಾಲಿಟಿ. ಲೋ ಕ್ವಾಲಿಟಿ. ನಿನ್ನ ಬಟ್ಟೆ ಲೋ ಕ್ವಾಲಿಟಿ. ಕ್ಷಮಿಸಬೇಕು. ಕ್ಷಮೆಗೆ ಇಲ್ಲಿ ಅವಕಾಶ ಇಲ್ಲ. ಸೈನಿಕರೇ, ಹೇಳಿ ಮಹಾಪ್ರಭು. ಇದನ್ನು ಸೈಲೆಂಟ್ ಆಗಿ ಎಳೆದೊಯ್ದು ವೈಲೆಂಟ್ ಆಗಿ ಕಾಚಕ್. ಅಪ್ಪಣೆ ಮಹಾಪ್ರಭು. ಮತ್ತೊಬ್ಬರನ್ನು ಬರಮಾಡಿ. ಸೈನಿಕರೇ, ಮತ್ತೊಬ್ಬರನ್ನು ಬರಮಾಡಿ. ಒಳ ಬನ್ನಿ. ಮಹಾಪ್ರಭುಗಳಿಗೆ ನಮಸ್ಕಾರಗಳು. ನಮ್ಮ ರಾಜ್ಯದ ಮಹಾಪ್ರಭುಗಳಾದ ನಿಮಗೆ ಖಾದಿ ಬಟ್ಟೆಯನ್ನು ನೇಯ್ದು ವಸ್ತ್ರವನ್ನು ಸಿದ್ಧಪಡಿಸಿ ತಮಗಾಗಿ ಹೊಲಿದು ತಂದಿದ್ದೇನೆ. ಲೋಕಲ್ ನನ್ನ ಮಕ್ಕಳು. ಪ್ರಭುಗಳೇ, ನಾವು ಎಷ್ಟೇ ವಿದೇಶಿ ಆದರೂ ನಮ್ಮ ದೇಹ ಲೋಕಲ್ ಅಲ್ಲವೇ? ಬುದ್ಧಿಜೀವಿ. ನಮ್ಮ ರಾಜ್ಯದಲ್ಲಿ ಬುದ್ಧಿಜೀವಿಗೆ ಸ್ಥಳವಿಲ್ಲ. ಸೈನಿಕರೇ, ಹೇಳಿ ಮಹಾಪ್ರಭು. ಈ ಬುದ್ಧಿಜೀವನ ಎಳೆದೊಯ್ದು ಕಾಚಕ್. ಅಪ್ಪಣೆ ಮಹಾಪ್ರಭು.
ನಡೆಯೋ. ಮಂತ್ರಿಗಳೇ ಕೇಳಿ ಪ್ರಭು. ಒಬ್ಬೊಬ್ಬರನ್ನು ಬರಮಾಡಿ. ಮತ್ತೊಬ್ಬರನ್ನು ಬರಮಾಡಿ. ಮತ್ತೊಬ್ಬರನ್ನು ಬರಮಾಡಿ. ಒಳ ಬನ್ನಿ. ಬಟ್ಟೆ ತೋರಿಸ್ತಾ ಅಂದ್ರೆ ಅಟ್ಟು ಬೀಳ್ತಾವನೆ. ಮಹಾಪ್ರಭು, ಇದೇನು ತಿಳಿಯುತ್ತಿಲ್ಲ ಮಹಾಪ್ರಭು. ಹಾಗಾದ್ರೆ ಪಕ್ಕಕ್ಕೆ ಕೊಡಿ. ದರ್ಶಿಗಳೇ, ಮಹಾಪ್ರಭು ಹೇಗಿದೆ ಉಡುಪು? ಛೀ ಛೀ ಛೀ, ಯಾರ್ ಕಡೆ ನ್ಯಾಷನಲ್ ಮಾರ್ಕೆಟ್. ಉಡುಪೆ ಇದು. ಪಕ್ಕ ಕೊಡಿ. ಅದು ಸರಿ, ನೀವು ಅಲ್ಲಿಗೆಲ್ಲ ಯಾಕೆ ಹೋಗಿದ್ರಿ? ಇದೇನು ಉಡುಪೆ? ಬಣ್ಣಗಳ ಹೊಂದಾಣಿಕೆ ಮಾತನಾಡದಂತಿದೆ. ಇದನ್ನು ಪ್ರಭುಗಳು ಧರಿಸುವುದೇ? ಮನುಷ್ಯ ಸೇವಕರು ಧರಿಸಲಾರರು. ಮಂಗನಾಟದಂತಿದೆ. ಏ ದರ್ಜಿ, ನೀನು ಹೊಲಿದಿರೋ ಉಡುಪನ್ನು ನಾವು ತೊಟ್ಟರೆ ಇಲ್ಲಿ ಕೂಡಲಾಗದು. ಮಂಗನಂತೆ ಮರದ ಮೇಲೆ ಕೂರಬೇಕಾಗುತ್ತದೆ. ಪ್ರಭುಗಳು ಕ್ಷಮಿಸಬೇಕು, ನಂಗೆ ಇನ್ನೊಂದು ಅವಕಾಶ ಕೊಡಿ. ಕ್ಷಮೆಗೆ ಅವಕಾಶ ಇಲ್ಲ. ಸೇವಕರೇ, ಹೇಳಿ ಮಹಾಪ್ರಭು. ಈ ದರ್ಜಿಯನ್ನು ಎಳೆದೊಯ್ದು ಅಪ್ಪಣೆ ಮಹಾಪ್ರಭು. ಮಂತ್ರಿಗಳೇ, ಹೇಳಿ ಪ್ರಭು. ಈ ಮೂವರು ದರ್ಜಿಗಳು ನಮ್ಮ ಸಹನೆಯನ್ನು ಪರೀಕ್ಷಿಸುತ್ತಿರುವಂತಿದೆ. ಉಡುಪುಗಳನ್ನು ಹೊಲೆಯುವ ನೆಪದಲ್ಲಿ ಅರಮನೆಯ ಮೃಷ್ಟಾನ್ನ ಭೋಜನವನ್ನು ಉಂಡು ಹೋಗಲು ಬಂದಿದ್ದಾರೋ ಅಥವಾ ಅರಮನೆ ವೈಭೋಗವನ್ನು ಅನುಭವಿಸಲು ಬಂದಿದ್ದಾರೋ ಹೇಗೆ? ಐದರು ಇರಬಹುದು ಪ್ರಭು. ಮಂತ್ರಿಗಳೇ, ಹೇಳಿ ಪ್ರಭು. ಪ್ಲೀಸ್ ಟೆಲ್ ಮೀ. ಐ ಡೋಂಟ್ ನೋ, ಫುಲ್ ಕನ್ಫ್ಯೂಸ್. ಧರ್ಮದರ್ಶಿಗಳೇ, ಈ ಭಾಷೆ ಅರ್ಥವಾಯಿತೆ? ನಾ ಬೋಲ್ತು ಗೊತ್ತಿಲ್ಲ ಮಹಾಪ್ರಭು. ನಂಗೂ ಗೊತ್ತಿಲ್ಲ. ಮತ್ತೊಬ್ಬರನ್ನು ಬರಮಾಡಿ. ಮತ್ತೊಬ್ಬರನ್ನು ಬರಮಾಡಿ. ಉಳಿದವರನ್ನು ಬರಮಾಡಿ. ಒಳ ಬನ್ನಿ. ಕನಸ ಕಂಡನೋ ಅಜ್ಜ, ಕನಸ ಕಂಡನೋ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಓಹೋ, ಪೀಠ ಎಕ್ಸ್ಪೋಲ್ಡ್. ಹೋಯ್ತು. ನಾವು ಇಳಿಯುವ ಶೈಲಿಯೇ ಇದು. ಯಾರಲ್ಲಿ? ಮಹಾಪ್ರಭುಗಳೇ, ಈ ದಿರಸನ್ನು ತಮಗಾಗಿ ವಿಶೇಷವಾಗಿ ನಾನೇ ನನ್ನ ಕೈಯಾರೆ ಹೊಡೆದು ತಂದಿದ್ದೀನಿ ಮಹಾಪ್ರಭು. ಹಾಗಾದರೆ ಕೊತ್ವಾಲರಿಗೆ ಕೊಡಿ. ಕೊತ್ವಾಲರೇ, ಮಹಾಪ್ರಭು, ಅದನ್ನು ಪರಾಮರಿಸಿ. ಆ, ಉಸಿರಿ ಕೆಲಸವನ್ನ ನಾನೇ ನನ್ನ ಕೈಯಾರೆ ಬಿಡಿಸಿದ್ದೀನಿ ಮಹಾಪ್ರಭು. ಪಕ್ಕಕ್ಕೆ ಕೊಡಿ. ಧರ್ಮದರ್ಶಿಗಳೇ, ಪ್ರಭು ಹೇಗಿದೆ ಉಡುಪು? ಬಹಳ ಸುಂದರವಾಗಿದೆ ಮಹಾಪ್ರಭು. ಹೊಲಿಗೆಗಳನ್ನು ಕಣ್ಣಿಗೆ ಕಾಣದ ಹಾಗೆ ನಯವಾದ ನೂಲಿನಿಂದ ನಾನೇ ಖುದ್ದಾಗಿ ಹೊಲಿದಿದ್ದೀನಿ ಮಹಾಪ್ರಭು. ಪಕ್ಕಕ್ಕೆ ಕೊಡಿ. ಅಪ್ಪಣೆ ಮಹಾಪ್ರಭು. ಪ್ರಭುಗಳೇ, ಇದೇನಿದು? ಒಂದು ಗುಂಡಿ ಕೆಳಗೆ ಮತ್ತೊಂದು ಮೇಲೆ. ಒಂದು ಕೊಂಡೆ ಕೆಳಗೆ ಮತ್ತೊಂದು ಮೇಲೆ. ಏ ದರ್ಜಿ, ಮಹಾಪ್ರಭುಗಳೇ, ಕ್ಷಮಿಸಬೇಕು, ನನಗೆ ಸ್ವಲ್ಪ ದೃಷ್ಟಿ ದೋಷ ಇದೆ. ಕಿಂಚಿತ್ ಸಮಯ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ಅದನ್ನು ಸರಿಪಡಿಸುತ್ತೇನೆ ಮಹಾಪ್ರಭು. ಏನು ಮತ್ತೊಂದು ಬಾರಿ ಸರಿ ಮಾಡಿಕೊಡ್ತೇನೆ ಹೇಳುತ್ತೀಯಲ್ಲ, ಅದೇನು ರಾಜರ ಉಡುಪೆ ಅಥವಾ ಲಿಂಗಸರ ಕುಪ್ಪಸವೇ? ಮಹಾಪ್ರಭು, ನನಗೆ ಸ್ವಲ್ಪ ದೃಷ್ಟಿ ದೋಷವಿರುವುದರಿಂದ ಕಣ್ಣುಗಳು ಆಗಾಗ ಮಂಜೆ ಆಗುತ್ತೆ. ಸ್ವಲ್ಪ ಇನ್ನೊಂದೇ ಒಂದು ಅವಕಾಶ. ಸಾಧ್ಯವಿಲ್ಲ. ಸೇವಕರೇ, ಈ ಮುದುಕರನ್ನು ಎಳೆದೊಯ್ದು ಕಾಜಲ್. ಅಪ್ಪಣೆ ಮಹಾಪ್ರಭು. ಸಾಗುವಿನ ಪಟ್ಟಂಗಿತದ ಮಾತುಗಳು, ಮಾಡುವ ಕೆಲಸದ ಮೇಲೆ ನಿಷ್ಠೆ ಇಲ್ಲದ ಆ ಮುದುಕರು ಅರಮನೆಯ ಪ್ರತಿಷ್ಠಿತ ದರ್ಜಿಗಳಾಗಲು ಸಾಧ್ಯವೇ? ಹೀಗೆ ಹಗಲು ಕನಸಿಗಾಡುವುದು ಮಹಾಪರಾಧ. ತಾತ ತುಂಬಾ ಒಳ್ಳೆಯವನು. ನಂಗೆ ಹೊಟ್ಟೆ ಹಸಿರ್ಬೇಕಾದ್ರೆ ಅಜ್ಜಿ ಕೊಟ್ಟಿದ್ದಾನೆ. ಅದಕ್ಕೆ ಆತನನ್ನು ಬಿಟ್ಬಿಡ್ಬೇಕೆ? ಅಕ್ಷರಶಃ ಸತ್ಯ ಪ್ರಭು. ಮಹಾಪ್ರಭುಗಳಿಗೆ ದರ್ಜಿಗಳಾಗುವುದರಿಂದ ಸುಮ್ಮನೆ ಮಾತೇನು? ಗತ್ತು ಗಾಂಭೀರ್ಯ
ನನ್ನ ಹಾಗೆ ಇಂಥವರಿಗೆಲ್ಲ ತಾವು ಕೊಡುವ ಮರಣದಂಡನೆಯೇ ಸರಿ. ನಿಮ್ಗಳಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಇಂತಹ ಮನ್ನಿಸಲಾಗದ ತಪ್ಪುಗಳು ಆಗುತ್ತಲೇ ಇರ್ತವೆ. ಮಂತ್ರಿಗಳೇ, ಹೇಳಿ ಪ್ರಭು. ಈ ಬಾರಿ ಮತ್ತೊಮ್ಮೆ ಡಂಗೂರು ಹೊಡಿಸಿ ಈ ರಾಜ್ಯದಲ್ಲದೆ ದೇಶದ ನಾನಾ ದಿಕ್ಕುಗಳಿಂದ ದರ್ಜಿಗಳನ್ನು ಬರಮಾಡಿ ನೋಡೋಣ ಈ ದೇವೇಂದ್ರ ಮಹಾಪ್ರಭುವಿಗೆ ಯಾರು ಅದ್ಭುತವಾದ ಉಡುಪನ್ನು ಹೊಲಿಯುತ್ತಾರೋ ನೋಡೋಣ. ಆಗಲಿ ಪ್ರಭು. ಇದ್ಯಾಕೋ ಸುಸ್ತಾಗಿದೆಯಲ್ಲ ಬಾಯ್ಸ್. ಅಂತಹವರೆಗೆ ಕರೆದುಕೊಂಡು ಹೋಗಿ ಸಭೆ ಇಲ್ಲಿಗೆ ಬರ್ಕೋ. ಬಹುಮಾನವ ಪಡೆದಂತೆ ಮಹಡಿ ಮನೆ ಕಟ್ಟಿದಂತೆ ಹೊಸ ಬಟ್ಟೆಯ ತೊಟ್ಟಂತೆ ಸಿಹಿಯ ತಿಂದು ನಲಿದಂತೆ ಕನಸ ಕಂಡನೋ ಅಜ್ಜ ಕನಸ ಮುಂಬರುವ ಯುಗಾದಿ ದಿನದಂದು ರಾಜ್ಯದ ಪ್ರಭುಗಳಾದ ಶ್ರೀ ಶ್ರೀ ದೇವೇಂದ್ರ ಮಹಾಪ್ರಭುಗಳ ಜನ್ಮದಿನ. ಆ ಶುಭ ದಿನದಂದು ರಾಜ್ಯದಲ್ಲಿ ನಾಡ ಹಬ್ಬವನ್ನು ಆಚರಿಸಲು ಆಜ್ಞೆ ಆಗಿದೆ. ಅಂದು ರಾಜ್ಯದ ಮೂಲೆ ಮೂಲೆಯಲ್ಲೂ ಛತ್ರ, ಚಾವಡಿ, ಮನೆ, ಅಂಗಡಿ ಮುಂಗಟ್ಟು, ಗುಡಿ ಗೋಪುರಗಳು, ಸಾಲು ಮರಗಳು, ತೋಪುಗಳು, ತಳಿರು ತೋರಣ ಮತ್ತು ಧ್ವಜ ದೀಪಗಳಿಂದ ಅಲಂಕರಿಸಬೇಕು. ದೇವೇಂದ್ರ ಮಹಾಪ್ರಭುಗಳು ಸುಮುಹೂರ್ತದಲ್ಲಿ ಪೂರ್ಣ ಕುಂಭದೊಂದಿಗೆ ಗಜ, ತುರಗ, ಪದಾತಿ, ಬೇರಿ, ಕರಳೆ, ತುತ್ತೂರಿ, ಒಲಗ, ಕೋಲಾಟ ಮತ್ತು ಜಾನಪದ ನೃತ್ಯ ಮೇಳದೊಂದಿಗೆ ಮೆರವಣಿಗೆ ಹೊರಡುವರು. ಮಹಾಪ್ರಭುಗಳಿಗೆ ಮನೆ ಮನೆ ಮುಂದೆ ವಿಶೇಷ ಪೂಜೆ ಆರತಿ ಏರ್ಪಾಡಾಗಬೇಕು. ಇಂತಹ ವಿಶೇಷ ಸಂದರ್ಭದಲ್ಲಿ ಪ್ರಭುಗಳು ಧರಿಸಲು ವಿಶೇಷವಾದ ಉಡುಗೆಯನ್ನು ತಯಾರಿಸಲು ದರ್ಜಿಗಳನ್ನು ಅರಮನೆಗೆ ಆಹ್ವಾನಿಸಲಾಗಿದೆ. ಹಿಂದೆಂದೂ ಕಂಡರಿಯದ ವಿಭಿನ್ನವಾದ ವಿಶಿಷ್ಟವಾದ ಉಡುಗೆಯನ್ನು ಮಹಾಪ್ರಭುಗಳಿಗೆ ತಯಾರು ಮಾಡಿ ಕೊಟ್ಟರೆ ಅಂತವರಿಗೆ 10,000 ಚಿನ್ನದ ವರಹ ಜೊತೆಗೆ ಜಹಾಗೀರುಗಳನ್ನು ಕೊಟ್ಟು ಪ್ರಭುಗಳ ಖಾಸಗಿ ದರ್ಜೆ ಎಂದು ನೇಮಿಸಲಾಗುವುದು. ಹೊಲಿಗೆ ಕಲೆಯಲ್ಲಿ ಪರಿಣಿತರಾದ ಕುಶಲಕರ್ಮಿಗಳು ಅರಮನೆಗೆ ಬರತಕ್ಕದ್ದು. ಇದು ಮಹಾಪ್ರಭುಗಳ ಸವಿನಯ ಆಜ್ಞೆ. ಕೇಳಿ, ಕೇಳಿ, ಎಂತ ಅವಕಾಶ! ಒಂದ್ ಸ್ವಲ್ಪ ಎಚ್ಚರ ವಹಿಸಿ ರಾಜರಿಗೆ ಮೋಡಿ ಹಾಕೋ ತರ ಬಟ್ಟೆ ಹೊಲ್ಕೊಟ್ರೆ ಕೊಟ್ರೆ ಅರಸರಿಗೆ ಖಾಸಗಿ ದರ್ಜೆಯಾಗ ಅವಕಾಶ. ಅಲ್ಸರ ಖಾಸಗಿ ಗಟ್ಟಿ ಆದ್ರೆ ಮುಗಿದೋಯ್ತು. ಸ್ವರ್ಗ ಸುಖ ಏನೋ ಸರಿ, ಆದ್ರೆ ನಾವು ಹೊಂದಿದ ಉಡುಪು ರಾಜರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಗೊತ್ತೇ ಇದೆಯಲ್ಲ, ಆ ಮರಣ ಅಂತ ಕಾರಾಗೃಹವಾಸ ಮಾಡೋದು, ಗಲ್ಲಿಗೆ ಇರೋದು, ಇಲ್ಲದೆ ಇದ್ರೆ ಕುರಿ ತರ ಕೊತ್ತು ಕುಯಿಸ್ಕೊಳ್ಳೋದು. ಬೇಡಪ್ಪ ಬೇಡ, ಅರಮನೆ ಡೌಲು ಬೇಡ, ಆ ಕೆಟ್ಟ ಸಾವು ಬೇಡ. ನಮ್ ಪಾಡಿ ನಾವು ಬಡವ ನೀನ್ ಮಡತಂಗಿರು ಅಂತ ಇರೋದೇ ವಾಸೆ. ಅದು ಸರಿ ಅನ್ನೋ. ಆದ್ರೂ ಆದ್ರೂ ಇಲ್ಲ ಗೀದ್ರು ಇಲ್ಲ. ಹಿಡಿದ್ರೆ ಮನೆಗೆ ಹೋಗೋಣ. ಹೆಣ್ಣು ಮಕ್ಕಳು ಕಾಯ್ತವ್ರೆ. ದೀಪ ನಡೀಲಿ, ನಡಿ. ಅಣ್ಣ, ಕೇಳಿಸ್ಕೊಂಡೆ ಗಂಗೂರಣ್ಣ? ಕೇಳಿಸ್ಕೊಂಡೆ. ಊರಿಗೆಲ್ಲ ಕೇಳೋ ಹಾಗೆ ತಪ್ಪೆ ಬಡ್ದು ಮನೆ ಸೋಲ್ತು ಹೋಗಾಗೆ ಹಚ್ಚಿದ್ರೆ ಯಾರಿಗೆ ತಾನೇ ಕೇಳಲ್ಲ. ಅದಲ್ಲಣ್ಣ ವಿಷಯ. ಇನ್ಯಾವ ವಿಷಯ? ಮತ್ತದೇ ಅಳಸಲು ಸಮಾಚಾರ. ಈ ರಾಜನಿಗಿರೋ ಬಟ್ಟೆ ಶೋಕಿಯಿಂದ ನಮ್ಮಂತವ್ರು, ನಮ್ಮ ಅಪ್ಪಾಜಿ ಅಂತವ್ರು ಇನ್ನು ಎಷ್ಟು ಜನ ನೇಣಿಗೆ ಬರ್ಬೇಕು, ಇನ್ನು ಎಷ್ಟು ಸಂದರ್ಭ ಬೀದಿ ಪಾಲಾಗ್ಬೇಕು. ಆದ್ರೆ ಹಾಗಾಗೋದು ನಾವು ಮನೆಗೆ ಬಟ್ಟೆ ಮಹಾರಾಜರಿಗೆ ಇಷ್ಟ ಆಗದೆ ಇದ್ರೆ ಮಾತ್ರ. ಮಹಾರಾಜರಿಗೆ ಇಷ್ಟ ಆಗೋದ್ರ ಬಟ್ಟೆ ಅನ್ನೋದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಅದೇನೋ ಗಾದೆ ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊದಲೇ ಕಲಿಸಿತ್ತು ಅಂತ. ಹಾಗೆ ಬಣ್ಣ ಇಡ್ಸಿದ್ರೆ ಆಕಾರ ಸರಿ ಇಲ್ಲ ಅನ್ನೋದು. ಬಣ್ಣ ಆಕಾರ ಎರಡೂ ಸರಿ ಇದ್ರೆ ಕುದುರೆ ಕೆಲಸ
ಅಪ್ಪನೇ ಅಂತ್ಯಕ್ರಿಯೆ ಮುಗಿಸಿ 3 ತಿಂಗಳು ಕೂಡ ಆಗಿಲ್ಲ. ಅಪ್ಪನೂ ಹೀಗೆ ನಿನ್ನೆ ಹಾಗೆ ಬೆಟ್ಟದಷ್ಟು ಆಸೆ ಹೊತ್ಕೊಂಡು ಅರಮನೆ ಒಳಗೆ ಹೋಗಿದ್ರು. ಕೊನೆಗೆ ಹೆಣವಾಗಿ ಹೊರಗೆ ಬಂದದ್ದು. ಅದೇ ನನ್ನ ಮನಸ್ಸನ್ನು ಕಾಡ್ತಾ ಇರೋ ವಿಚಾರ ಅದೇ. ನಮ್ಮ ಅಪ್ಪಾಜಿ ಸಾವಿಗೆ, ನಮ್ಮ ಈ ದುಸ್ಥಿತಿಗೆ ಕಾರಣನಾದ ಆ ಹುಚ್ಚ ಕ್ರೂರಿ ಮಹಾರಾಜನಿಗೆ ನಾವು ಬುದ್ಧಿ ಕಲಿಸ್ಬೇಕು. ನಾವಿಬ್ರು ಸರಿ ಬುದ್ಧಿ ಕಲಿಸ್ಬೇಕು. ಏನ್ ಮಾತಾಡ್ತಾ ಇದೀಯಾ? ಆ ರಾಜನ್ಗೆ ಬುದ್ಧಿ ಕಲಿಸೋಷ್ಟು ಶಕ್ತಿ ನಮಗಿದೆಯಾ? ಆ ರಾಜನ್ಗಾದ್ರೆ ಎಡ ಬಲ ಮಂತ್ರಿ ಸೇನಾಧಿಪತಿ ಸೈನ್ಯ. ಅರೆ ನಮಗೆ ಯಾರಿದ್ದಾರೆ? ಶಕ್ತಿ ಹೊಂದಿದ್ರೆ ಆಗೋಯ್ತಾ? ಯುಕ್ತಿನೂ ಇರ್ಬೇಕು. ಶಕ್ತಿ ಅಂತೂ ಇಲ್ಲ. ಆದ್ರೆ ಕೈ ತುಂಬಾ ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರಲ್ಲ ಆ ಬುದ್ಧಿವಂತರನ್ನ. ಯಾರು? ಆ ರಾಜರ ಸುತ್ತಮುತ್ತಲಿರೋ ಜನದ ಬಗ್ಗೆ ತಿಳ್ಕೊತಾ ಇದೀರಾ? ಅಣ್ಣ, ಅವರೆಲ್ಲ ಎಷ್ಟೇ ಆದ್ರೂ ಸರ್ಕಾರಿ ಸಂಬಳದ ಜನ. ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹಾಗೆ ಸಂತೆ ಹೊತ್ತು 3 ಮೊಳ ನೀರು ಅಭ್ಯಾಸ ಅವರಿಗೆಲ್ಲ. ಅವರಿಂದ ನಮ್ಗೆ ಯಾವ ಅಪಾಯನೂ ಇಲ್ಲ. ನೋಡು, ಆ ರಾಜನ ಜೊತೆ ಅವರೆಲ್ಲರೂ ಹುಟ್ಟಿ ಹಾಕೊಳ್ಳುವಂತ ಉಪಾಯನ ನಾವು ಮಾಡ್ಲೇಬೇಕು. ನೋಡು, ಅಪ್ಪಾಜಿನ ಕಳ್ಕೊಂಡು ಅಮ್ಮ ಈಗಾಗಲೇ ಅರ್ಧ ಜೀವ ಆಗಿದ್ದಾಳೆ. ಇನ್ನು ನಾವು ಕೂಡ ಅರಸನಿಗೆ ಬಟ್ಟೆ ಹೋಗ್ಕೊಡ್ತೀವಿ ಅಂತ ಹೋದ್ರೆ ಎದೆ ಹೊಡೆದು ಸಾಯ್ತಾಳಷ್ಟೇ. ಯಾಕೆ ಸಾಯ್ತಾಳೆ? ನಾವು ಸೋತ್ರೆ ತಾನೆ ಅಂತ ಪ್ರಸಂಗ ಬರೋದು. ಈ ಬಾರಿ ನಾವು ಸೋಲೋ ಹಾಗೆ ಇಲ್ಲ. ಆ ರಾಜನ ಎಡಬಲ ಜಾಪಿಗಳನ್ನು ನುಗ್ಗಿದ್ರೆ ನಾವಿಬ್ರು ರಂಗೋಲಿಗಳನ್ನು ನುಗ್ಗಬೇಕು. ನೋಡು, ಅಪ್ಪಾಜಿ ಜೀವಮಾನ ಎಲ್ಲ ಬಟ್ಟೆ ಹೊಲಿಗೆ ಬಕ್ಕಿದವರು. ಅವ್ರ ಕೈಲಿ ಸೂಜಿ ದಾರ ಇಟ್ಟಿದ್ರೆ ಎಂತೆಂತ ಕುದುರೆ ಕೆಲಸ ಮಾಡೋರು. ನಕ್ಷತ್ರ ಲೋಕದ ಸೃಷ್ಟಿ ಮಾಡುವಂತ ಪ್ರತಿಭೆ ಇರ್ತವರಲ್ಲಿ. ಅಂತ ನಮ್ಮ ಅಪ್ಪಾಜಿ ಓದ್ಕೊಂಡ ಬಟ್ಟೆನ ಒಬ್ಬನೇ ಈ ರಾಜ. ಇನ್ನು ನೀನು ನಾನು ಓದ್ಕೊಂಡ ಬಟ್ಟೆನ ಒತ್ತಲ್ಲ. ಸರಿಯಾಗಿ ಕಣ್ಕಾಣ್ದೇ ಇರೋ ಮನುಷ್ಯ ಏನೋ ಸ್ವಲ್ಪ ಗುಟ್ಟಿನ ಮೇಲೆ ಕೆಳಗೆ ಮಾಡಿದ್ದಕ್ಕೆ ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದವರ ಮಾಡೋದ. ನಾ ಎಡ ಬಲ ತಪ್ಪಾಯ್ತು ಸ್ವಾಮಿ, ಕ್ಷಮಿಸಿ. ಒಂದು ಕ್ಷಣದಲ್ಲಿ ಸರಿ ಮಾಡಿಕೊಟ್ಬಿಡ್ತೀನಿ ಅಂತ ಅಪ್ಪಾಜಿ ಅಂದದಕ್ಕೆ ಛೇ ಎಲ್ಲಾದ್ರೂ ಉಂಟೆ. ಒಂದು ಸರ್ತಿ ಪ್ರಭುಗಳ ಒಪ್ಪದೆ ಹೋದ ಬಟ್ಟೆನ ಸರಿ ಮಾಡಿ ಅದನ್ನ ಮುಂದೆ ಇಡೋದಂದ್ರೆ ಏನೋ ಅಂದ್ರಂತಲ್ಲ. ಇನ್ನ ಮೂರ್ಖ ರಾಜ. ವಯಸ್ಸಾದ್ರೂ ದುರಾಸೆ ತಪ್ಪಲಿಲ್ಲ ಅಂತ ಅಪ್ಪಾಜಿನ ಅನ್ಸಿದ್ದಂತೆ. ಹೌದು, ಅವ್ರು ನಿಜವಾಗ್ಲು ಬುದ್ಧಿ ಕಲ್ಸಬೇಕು ಅವ್ರಿಗೆ. ಈ ರಾಜಕಾರಣಿಗಳನ್ನ ಹೀಗೆ ಬಿಟ್ರೆ ಜನರನ್ನ ಕುರಿಗಳ ತರ ಕೊಚ್ಚಿ ಮಾರಣ ಹೋಮ ಅನ್ನಿಸ್ಬಿಡ್ತಾರೆ. ಆದ್ರೂ ಅಲ್ಲ, ನಾವು ಹೊಲ್ಕೊಂಡ ಬಟ್ಟೆನ ಆ ರಸ ಒಪ್ಪೋದಂದ್ರೆ ಹೇಗೆ? ಅವನು ಒಪ್ಬೇಕಂದ್ರೆ ಪವಾಡ ಮಾಡ್ಬೇಕು, ಚಮತ್ಕಾರ ಮಾಡ್ಬೇಕು. ಚಮತ್ಕಾರ ಅಂದ್ರೆ? ಚಮತ್ಕಾರ ಬಾಯಲ್ಲಿ ಹೇಳ್ತೀನಿ. ಹೇಗಿದೆ ಉಪಾಯ? ನಾವು ಹಾಕೋ ಬಲೆಗೆ ಆ ರಾಜ ಅವನ ಎಡಬಲ ಎಲ್ಲರೂ ಬೀಳ್ಲೇಬೇಕು. ಅದಕ್ಕೆ ಮೊದಲು ನಿನಗೆ ಧೈರ್ಯ ಬರಬೇಕು. ಧೈರ್ಯ ಸರ್ವತ್ರ ಸಾಧನ ಅಂತ ಗಾದೆ ಕೇಳಿದ್ವೆ. ಆ ಹುಚ್ಚು ರಾಜನಿಗೆ ಬುದ್ಧಿ ಬರ್ಬೇಕಾದ್ರೆ ಮೊದಲು ನಿನಗೆ ಧೈರ್ಯ ಬರಬೇಕು. ನೀನು ಧೈರ್ಯ ಮಾಡಬೇಕು. ಆದ್ರೂ ಅಲ್ಲ, ಇದಕ್ಕೆಲ್ಲ ಅಮ್ಮ ಹೇಗೆ ಒಪ್ಪಿರ್ತಾಳ? ಅಮ್ಮನ್ನ ಒಪ್ಪಿಸ್ಲೇಬೇಕು. ಅವಳನ್ನ ಹೇಗಾದ್ರೂ ಒಪ್ಪಿಸಿ ಅವಳ ಆಶೀರ್ವಾದ ಪಡೆದು ನಾವು ಆ ಹುಚ್ಚು ರಾಜರಿಗೆ ಬುದ್ಧಿ ಕಲಿಸಿ ನಮ್ಮ ಅಪ್ಪಾಜಿ ಆತ್ಮಕ್ಕೆ ಶಾಂತಿ ತರಬೇಕು. ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಆಯ್ತು, ಅಮ್ಮನ ಒಪ್ಪಿಸೋ ಜವಾಬ್ದಾರಿ ನನಗೆ ಬಿಡು. ಮೊದಲು ನೀನೊಪ್ಪು. ಸರಿ, ನೀ ಹೇಗಂತೀಯೋ ಹಾಗೆ ಆಗ್ಲಿ. ಹಾಗಾದ್ರೆ ಮನೆಗೆ ಹೋಗೋಣ ನಡಿ. ಈ ನಮ್ಮ ನಾಯಕರು ಬಿಸಿಲಿನಲ್ಲಿ ನಮ್ಮ ದೂಡಿ
ಶಕ್ತಿ ನಮ್ಮ ಹತ್ರ ಇದೆಯೇನೋ? ಅಮ್ಮ, ನಾನು ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ ಇಲ್ಲ. ಇಲ್ಲಿ ಶಕ್ತಿಗೆ ಯಾವ ಕೆಲಸನೂ ಇಲ್ಲ. ಎಲ್ಲ ಬುದ್ಧಿವಂತಿಕೆಯಿಂದನೇ ಆಗ್ಬೇಕು. ನಾನು ಅಣ್ಣ ಅರಮನೆಗೆ ಹೋಗಿ ಆ ರಾಜನಿಗೆ ಇಷ್ಟ ಆಗೋ ಹಾಗೆ ಬಟ್ಟೆ ಹೊರದ್ಬಿಟ್ಟು ಅವನು ಕೊಡೋ ಇನಾಮ್ನ ತಗೊಂಡು ಬಂದಿಲ್ಲ ಅಂದ್ರೆ ನಾವಿಬ್ರು ನಿನ್ನ ಮಕ್ಕಳೇ ಅಲ್ಲ. ಹಾ ಹೌದು, ನಾವು ಈ ಊರು ಧರಿಸಿ ಸಂತುರಾಮನ ಮಕ್ಕಳೇ ಅಲ್ಲ. ಮತ್ತೆ ಮತ್ತೆ ಆ ಮಹಾರಾಜನ ಬಟ್ಟೆ ಹೊಲಿಯೋ ಮಾತೇ ಮಾತಾಡ್ತಿದ್ದೀರಲ್ಲ. ಬೇಡ ತಮ್ಮಯ್ಯ, ನನ್ನ ಮಾತು ಕೇಳು. ನಿಮ್ಮ ತಂದೆ ಸತ್ತು ಇನ್ನೂ 3 ತಿಂಗಳು ಕೂಡ ಆಗಿಲ್ಲ ಕಣ್ಣು. ಅಷ್ಟರಲ್ಲೇ ನಿಮ್ಮನ್ನ ಆ ರಾಜನ ಬಲಿ ಕೊಡೋಕೆ ನಾನು ತಯಾರಿಲ್ಲ. ದಯವಿಟ್ಟು ದಯವಿಟ್ಟು ಈ ನಿರ್ಧಾರ ತಗೋಬೇಡ್ರು. ಉಸಿರಿನವರೆಗೂ ಬಟ್ಟೆ ಹೊಲಿಯೋದೇ ನನ್ನ ಕುಲಕಸ್ಬು ಅಂತ ನಂಬಿ ಅದನ್ನ ನಿಷ್ಠೆಯಿಂದ ಪಾಲಿಸ್ಕೊಂಡ್ಬಂದ್ರು ನಿಮ್ಮ ತಂದೆ. ಅಂಥವ್ರ ಕೈಲಿ ಈ ಕೆಲಸ ಮಾಡಕ್ಕಾಗ್ಲಿಲ್ಲ. ಇನ್ನು ನೀವಿದ್ರು ಮಾಡ್ತಿರಲಿಲ್ಲ. ಬೇಡ್ರು, ಈಗಾಗಲೇ ನಿಮ್ಮ ತಂದೆನ ಕಳ್ಕೊಂಡು ನಾವು ತಂದೆಗಳಾಗಿದ್ದೀವಿ. ನಿನ್ನಿಬ್ಬರನ್ನು ಕಳ್ಕೊಂಡು ನಾನು ಅನಾಥೆ ಆಗೋಗ್ತೀನಿ. ನಾನು ಒಪ್ಪಲ್ಲ. ಅಮ್ಮ, ನೋಡು, ನಿನ್ನ ಮನಸ್ಸಿಗೆ ದುಃಖ ಆಗುವಂತ ಕೆಲಸ ನಾವಿಬ್ರು ಖಂಡಿತ ಮಾಡೋದಿಲ್ಲ. ಹೌದಾ? ಸರಿ. ನೀನು ಆಶೀರ್ವಾದ ಮಾಡಿ ಕಳಿಸು. ನಿನ್ನ ಆಶೀರ್ವಾದ ಬಲದಿಂದ, ಆ ದೇವರ ದಯೆಯಿಂದ ಕೈ ಹಾಕಿದ ಕೆಲಸದಲ್ಲಿ ನಾವು ಖಂಡಿತ ಜಯ ಸಾಧಿಸ್ತೀವಿ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಕಣ್ಣು. ಈಗ ಏನೇ ಕೆಲಸ ಕೈ ಹಾಕಿದ್ರು ಜಯಶೀಲರಾಗ್ತೀರ. ಆದ್ರೆ ನೀವೇನು ಮಾಡಕ್ ಹೋಗಿ ಅಪಾಯ ಆಗೋದ್ರೆ ನನ್ನ ಗತಿ ಏನು? ಬೇಡ ತಮ್ಮಯ್ಯ, ತಮ್ಮಯ್ಯ ಕಣೋ. ಅಮ್ಮ, ಏನೂ ಆಗಲ್ಲಮ್ಮ, ನನ್ನ ಮಾತು ಕೇಳು ನೀನು. ಅಲ್ಲ ಇಲ್ಲೋಡು, ಈಗ ನಾವಿಬ್ರು ಹಾಕಿರೋ ಉಪಾಯ ನೀನು ಕೇಳಿದ್ರೆ ನಿನ್ಗೆ ಗೊತ್ತಾಗುತ್ತೆ ನಾವು ಎಂತ ಕಿಲಾಡಿಗಳು ಅಂತ. ನನ್ನ ಮಾತು ನಾವು ಅರಮನೆಗೆ ಈ ವೇಷದಲ್ಲಿ ಹೋಗೋದೇ ಇಲ್ಲ. ಇನ್ಮೇಲೆ ನಮ್ಮ ವೇಷ, ಭಾಷೆ, ರೀತಿ ನೀತಿ ಎಲ್ಲ ಬೇರೆನೆ. ಅಮ್ಮ, ಅಂದ್ರೆ ಇದೊಂದು ನಾಟಕಮ್ಮ. ಆ ರಾಜನ್ಗೆ ಮಕ್ಕಳ ಟೋಪಿ ಹಾಕೊಂಡು ನಾಟಕ ಇದು. ನೋಡು, ನಾವು ಅರಮನೆಗೆ ಹೋಗಿ ಬಟ್ಟೆ ಹೊಲ್ಕೊಡೋ ವಿಷಯ ನೀನು ಯಾರ ಹತ್ರನೂ ಹೇಳಬಾರ್ದು. ಹುಷಾರಾಗಿರು. ಅಮ್ಮ ನೋಡು, ನಾವಿಬ್ರು ಮಾಮೂಲಿನಂತೆ ವ್ಯಾಪಾರಕ್ಕೆ ಹೋಗಿದ್ದೀವಿ ಅಂತ ಹೇಳು. ಬೇಡ ಕಣೋ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಆ ರಾಜನ ಹುಟ್ಟುಹಬ್ಬದ ಮೆರವಣಿಗೆ ಶುರು ಆಗ್ತಿದ್ದ ಹಾಗೇನೆ ನಾವು 3 ಜನ ಈ ಊರನ್ನೇ ಬಿಟ್ಟು ದೂರ ಹೊರಟೋಗಿರ್ಬೇಕು. ಅದಕ್ಕೆ ಎಲ್ಲ ಸಿದ್ಧತೆ ಆಗಿರ್ಬೇಕು. ಹೌದು ಅಮ್ಮ, ಯಾವತ್ತಂತ ಗೊತ್ತಲ್ಲ. ಅದೇ ಬರೋ ಉಗಾದಿ ದಿವಸ. ಅಲ್ಲ, ನನ್ ಯಾಕೆ ಕಕ್ಕಾಬಿಕ್ಕಿ ಮಾಡ್ತಿದ್ದೀರಲ್ಲ? ನಾವು ಹಾಕಿರೋ ಉಪಾಯ ಏನು ಅಂತ ಹೇಳ್ತೀವಿ, ಆಗ ನಿನಗೆ ಗೊತ್ತಾಗಲ್ಲ. ಬಾ. ನಮ್ಮ ಕಾಯುವ ಕುರುಬರು ನಮ್ಮ ಕಾಯುವ ಕುರುಬರು ಶಾನುಭೋಗ ಗೀಚಿದ್ದಕ್ಕೆ ಬೆಟ್ಟನ್ನು ಒತ್ತುವವರು. ನಮ್ಮ ಕಾಯುವ ಕುರುಬರು ಜಮಾಬಂದಿಗ ಮಲ್ದಾರ ಬರಲು ನಮ್ಮೊಳಬ್ಬನನ ಮೆಚ್ಚಿ ಮಸದ ಮಚ್ಚ ಹಿರಿದು ಕತ್ತ ಕಚಕ್ಕೆಂದು ಕೊಚ್ಚಿ ಬಿರಿಯಾನಿಯ ಮೆಹರ್ಬಾನಿಯ ಬಿರಿಯಾನಿಯ ಮೆಹರ್ಬಾನಿಯ ಮಾಡಿ ಕೈಯ ಜೋಡಿಸುತ್ತ ಕಿಸೆಗೆ ಹಸಿರು ನೋಟ ತುರುಕಿ ನುಡಿಗೆ ಬೆಣ್ಣೆ ಹಚ್ಚುವವರು ನಮ್ಮ ಕಾಯುವ ಕುರುಬರು. ಮೈಕ್ ತಗೊಂಡು ಹಾಗೆ ಕೈ ಹಾಕ್ಬಿಡ್ತೀನಿ. ಮೆತ್ತ ಮಾತಾಡು.
ಬೇಗ ಬೇಗ ಹೇಳಿ ಸಾಯಿ. ನಿಧಾನ ಕೇಳು. ಜೋರಾಗಿ ಬೇಗ ಬೇಗ ಹೇಳು. ಮಹಾಪ್ರಭುಗಳನ್ನು ಕಾಣಲು ದೂರ ದೇಶದಿಂದ ಇಬ್ಬರು ದರ್ಜಿಗಳು ಬಂದಿದ್ದಾರೆ. ತಮ್ಮನ್ನು ನೋಡಿ ಬಟ್ಟೆಯನ್ನು ಹೊಲಿದುಕೊಳ್ಳುತ್ತೇವೆಂದು ಹೇಳಿ ಬಂದಿದ್ದಾರೆ ಮಹಾಸ್ವಾಮಿ. ನೀನ್ ಯಾಕೆ ನಿಂತಿದ್ಯಾ? ಓಲ ನಿನ್ ಜಾಗಕ್ಕೆ. ಆಯ್ತು ಹೋಗು. ನೀನ್ ಸೇನಾಧಿಪತಿ ಅಲ್ಲ, ಸೇನಾಧಿಪತಿ. ಅದ್ಯಾವನ್ನ ಕರ್ಕ ಬಂದಿದ್ದೀನಿ ಅನ್ಕೊಂಡಿದ್ದೀರಾ? ಕರ್ಕ ಬಂದ್ ಸಾಯಿ. ಒಪ್ಪಣ ಮಹಾಪ್ರಭು. ಊರಿನಿಂದ ಬಂದವರು. ಅದೆಲ್ಲಿದೆ? ಅದು ಈ ಅಮೆರಿಕಕ್ಕೆ ಅಂಟಿಕೊಂಡು ಪಾಕಿಸ್ತಾನ ಹಿಂದೆ ಕಜಕಿಸ್ತಾನವನ್ನು ಕಚ್ಚಿಕೊಂಡು ಅಫ್ಘಾನಿಸ್ತಾನ ನಡುವೆ ಶ್ರೀಲಂಕಾದ ಹಿಂದಿನಲ್ಲಿದೆ ಮಹಾಪ್ರಭು. ಪರದೇಶಿಗಳಾದ ನಿಮಗೆ ನಮ್ಮ ಮಹಾಪ್ರಭುಗಳ ಬಿರುದಾಗಿದ್ದ ತಿಳಿದದ್ದು ಸೋಜಿಗ ಬೇಸರ. ಇದರಲ್ಲಿ ಸೋಜಿಗದ ವಿಷಯವೇನಿದೆ? ದೇವೇಂದ್ರ ಮಹಾಪ್ರಭುಗಳ ಬಗ್ಗೆ ಯೂಟ್ಯೂಬ್, ಗೂಗಲ್, ವಿಕಿಪೀಡಿಯಾ ಇದೆಲ್ಲ ಡಿಟೇಲ್ ಆಗಿದೆ. ಅದು ಅಲ್ಲದೆ ಮೊನ್ನೆ ತಾನೆ ಮಹಾಪ್ರಭುಗಳ ರಸಿಕತನದ ಬಗ್ಗೆ, ಅವರಿಗಿರುವ ಬಟ್ಟೆ ಶೋಕಿಯ ಬಗ್ಗೆ ಟ್ವಿಟರ್ ಅಲ್ಲಿ ಸ್ವೀಟ್ ಆಗಿ ಟ್ವೀಟ್ ಆಗಿದೆ. ಪ್ರಭು ಅಷ್ಟೇ ಅಲ್ಲ, ಇವ್ರ ಬಗ್ಗೆ ಪೂರ್ವದಿಂದ ಪಶ್ಚಿಮದವರೆಗೂ, ಉತ್ತರದಿಂದ ದಕ್ಷಿಣದವರೆಗೂ ದೇವೇಂದ್ರ ಮಹಾಪ್ರಭುಗಳನ್ನು ಒಬ್ಬ ಸಾಧಾರಣ ರಾಜನಿಗೆ ಹೀಗೊಂಡಿದ್ದೀರೇನು? ಪ್ರಭುಗಳ ಖ್ಯಾತಿ ಮೂಲೆ ಮೂಲೆಗೂ ಹರಡಿದೆ. ಇದು ನಮಗೆ ತಿಳಿಯದ ವಿಷಯವೇನೂ ಅಲ್ಲ. ಆಗಂತಕರ ಮೇಲೆ ಆಕ್ರಮಣದ ವರಸೆ ಬೇಡ. ಸಂತೋಷದ ಸುದ್ದಿ ತನ್ನ ಉತ್ಸಾಹ ಯುವಕರೇ, ನನಗೆ ತುಂಬಾ ಸಂತೋಷ ಆಗಿದೆ. ಆ ಸಂತೋಷದಲ್ಲಿ ನಿಮ್ಮ ಅಭಿಮಾನವೇ ನಮಗೆ ಬಹುಮಾನ. ಅದು ಹಾಗೆ. ನಿಮ್ಮ ಹೆಸರೇನು? ನನ್ನ ಹೆಸರು ಮೋದಿ ಅಂತ. ನನ್ನ ಹೆಸರು ಬುಕ್ಕೋಜಿ. ಏನ್ ಸರಿಯಾಗಿ ಹೇಳ್ಬಿಟ್ರಿ ಪ್ರಭು. ಭಾರಿ ಶಾಣೆನ್ನು. ಅದು ಹಾಗೆ. ಇಲ್ಲಿಗೆ ಯಾಕೆ ಬಂದಿರಿ? ನಾವು ವರ್ಷಗಳಿಂದ ದೇಶಾನುದೇಶಗಳನ್ನು ಸುತ್ತಿ ರಾಜ ಮಹಾರಾಜರಿಗೆ ವಸ್ತ್ರಗಳನ್ನು ಹೊಡೆದು ಬೀರುದು ಬಾವಲಿ ಪಾರಿತೋಷಿಕ ಪ್ರಶಂಸೆಗಳನ್ನು ಪಡೆದು ಇಲ್ಲಿಗೆ ಬಂದಿದ್ದೇವೆ. ಪ್ರಭು, ನಾನು ಬೀಜಕ್ಕೆ ಕಾಸಲು ಕೊಟ್ಟದ್ದು. ಇದು ಕರುಣಾನಿಧಿಗೆ ಶಾಲ್ ಹೊಂದ ಕೊಟ್ಟಿದ್ದು. ಪ್ರಭು, ನಾನು ಹೊಸ ಮೊಬೈಲ್ ಆಡಿದ್ದೀನಲ್ಲ, ಅವನಿಗೆ ಪೇಟ ಕೊಟ್ಟದ್ದು ಇದು. ಅಲ್ಲ, ಅವನ ಫ್ರೆಂಡು. ಇದು ಗಾಟಾಳಿಗೆ ಕನ್ನಡ ಹೊಂದ ಕೊಟ್ಟಿದ್ದು. ಇದಾಗಿದೆ. ಸಾಕಪ್ಪ ಸಾಕು, ನಿಮ್ಮ ಮಾತು ಮಾಡಲಾಗಿರ್ಬೇಕು. ಆಡಿದ್ರೆ ಅಡ್ಕೊಂಡು ಬಿಟ್ಟಾರೆ. ಇವರಿಗಿರುವ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರನ್ನು ಮಂತ್ರಿಯನ್ನಾಗಿ ಮಾಡಬಹುದು. ಓಹೋ, ನಿಮ್ಮನ್ನ ಹೀಗೆ ಬಿಟ್ರೆ ನೀವು ನನ್ನ ರಾಜಿಗೆ ರಾಣಿನ ಮಾಡ್ಬಿಡ್ತೀರಾ. ಅಯ್ಯೋ ನಾನು ಹೇಳೋದು ಯಾಕೆ? ಹಾಗೆ ನಿಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು? ನಮ್ಮ ಮುತ್ತಾತ ಹಿಟ್ಲರ್ಗೆ ಖಾಸ ದರ್ಜಿಯಾಗಿದ್ರು. ನಮ್ಮಪ್ಪ ಹುಟ್ಟಬೇಕಾದ್ರೆ ಸೂಜಿ ಹಿಡ್ಕೊಂಡು ಹುಡುಗಿದಂತೆ ಬಂಗಾರದ್ದು. ಓಹೋ, ಇದು ನಮ್ಮ ತಾತ ಏನ್ ಮಾಡುದು ಅಂತ ನೀವು ಕೇಳಲೇಬೇಕು. ನಮ್ಮ ತಾತ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಿವರಾಜ್ಕುಮಾರ್, ಅಂಬರೀಷ್, ಹೀಗೆ ಎಲ್ಲ ಕೊಟ್ಟ ಒಂದು ಮೊನ್ನೆ ಕುಂಚಾಡಕ್ಕೆ ರಶ್ಮಿಕಾಂತ್ ಮುಚ್ಚುಟ್ಟು ನಿಂತು ಸತ್ತೋಗ್ಬಿಟ್ರು. ಅದು ಪ್ರಭು, ಅಲ್ಲಿ ಕೊಂಚಾಡಿಯರಿಗೆ ದಾಟಿ ಹೊಡೆಯಲು ದರ್ಜಿಗಳು ಇಲ್ಲ ಕಾರಣ ಅದನ್ನ ಗ್ರಾಫಿಕ್ ಮಾಡಿ ಇನ್ನೊಂದು ಫಿಲ್ಮ್ ರಿಲೀಸ್ ಆಗಿರೋದು. ಇರ್ಬೋದು. ಯುವಕರೇ, ನನಗೆ ತುಂಬಾ ಸಂತೋಷ ಆಗಿದೆ. ಆ ಸಂತೋಷದಲ್ಲಿ ನಿಮ್ಮನ್ನು ತಪ್ಪಿಕೊಳ್ಳುವ ಹಾಗಾಗ್ತದೆ.
ಸ್ಪರ್ಧೆಯಲ್ಲಿ ಜಯಶೀಲರಾದರೆ ಮಾತ್ರ. ಮತ್ತೆ ಪ್ರಭು, ಇದು ಸಂತೋಷದ ಗತಿ ಏನು? ರಾಜ ಎಂದ ಮೇಲೆ ಎಲ್ಲದಕ್ಕೂ ಗತಿ ಕಾಣಿಸೋದು ಕರ್ತವ್ಯ ಅಲ್ವೇ? ಅಂದಹಾಗೆ ನೀವು ಈಗಲೇ ಉಡುಪುಗಳನ್ನು ತಯಾರು ಮಾಡಿ. ಪ್ರಭು, ನಿಮ್ಮಂತಹ ಮಹಾಪ್ರಭುಗಳಿಗೆ ಉಡುಪು ತಯಾರಿಸಲು ಅವಕಾಶ ಮಾಡಿಕೊಡುವುದು ನಮಗೆ ಬೆಳೆಸಲಾರದಷ್ಟು ಸಂತೋಷ ಉಂಟು ಮಾಡಿದೆ ಪ್ರಭು. ಪ್ರಭುಗಳು ಹೇಳಿದ್ದು ಕೇಳಿದ್ದೇನಾ? ಬರುವ ಯುಗಾದಿಯಾಗ ಪ್ರಭು ನಾನು ಗೊತ್ತಿಲ್ಲಪ್ಪ. ಹುಟ್ಟುಹಬ್ಬ ಅಂದ್ರೆ ಸುಮ್ಮನೆ ಐತೆ. ನಮ್ಮ ಮಹಾಪ್ರಭುಗಳ ಮೆರವಣಿಗೆ ನಮ್ಮ ಚಂದ್ರನ ಮನೆ ಮುಂದೆ ಸಾಕ್ತಿದೆ. ಖಂಡಿತವಾಗಿಯೂ ಆ ದಿನದ ಒಂದು ಮುಂಚಿನ ದಿನವೇ ಎಲ್ಲ ಬಟ್ಟೆಗಳು ಸಿದ್ಧವಾಗಿರುತ್ತವೆ. ಹಾಗೆ ಯಾವಾಗ ಉಡುಪುಗಳನ್ನು ತಯಾರು ಮಾಡ್ತೀವಿ? ನಾಳೆ ಬೆಳಗ್ಗೆ ಸೂರ್ಯೋದಯ ಆದ 3 ಗಂಟೆ 3 ಗಳಿಗೆಗಳ ನಂತರ ಶುರು ಮಾಡ್ತೀವಿ. ಅದೇನು ಅಷ್ಟೊಂದು ಕರಾರೂಪವಾಗಿ ಹೇಳಿದಿರಿ ಪ್ರಭು, ಅದು ನಿಮಗೆ ಮೂರ್ತಾಯ್ತು. ಅಲ್ಲ, ಅಂದ್ರೆ ನೀವು ಬಂದು ಗುಟ್ಟು ಹೇಳಬೇಕಂತೆ. ನೀವು ಗುಟ್ಟಾಗಿರೋದ್ರಿಂದ ಯಾರು ಕೇಳಿಸ್ಕೊಳ್ಳಾರ್ದಂತೆ ನೀವು ಮಾತ್ರ ಹೇಳಬೇಕಂತೆ. ಯಾರಲ್ಲಿ ಅಪ್ಪಯ್ಯ ಮಾತು. ಈ ದರ್ಜಿಗಳಿಬ್ಬರನ್ನು ಬಿಟ್ಟು ಮಿಕ್ಕವರನ್ನು ಹೊರಗಟ್ಟಿ. ಈಗ ಹೇಳಿ ಪ್ರಭು, ನಮ್ಮ ವಂಶಜರು ಬಂಗಾರದಲ್ಲಿ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿ ನೂಲು ತೆಗೆದು ಆ ನೂಲಿನಿಂದ ಬಟ್ಟೆಯನ್ನು ನೇಯುವ ಕಲೆಯನ್ನು ದೈನಂದಿನ ಕಾರ್ಯಕ್ರಮಗಳಂತೆ ಸುಲಭವಾಗಿ ಮಾಡ್ತಾ ಇದ್ದಂತೆ. ಆ ಕಲೆಯನ್ನು ನಾವು ಕೂಡ ಶ್ರಮಪಟ್ಟು ಸತತ ಅಭ್ಯಾಸದಿಂದ ಕರಗತ ಮಾಡಿಕೊಂಡಿದ್ದೇವೆ ಪ್ರಭು. ಹೌದೇ? ಅದಕ್ಕೆ ಪ್ರಭು, ತಾವು ಪ್ರತಿದಿನವೂ ನಮಗೆ 25 ತೊಲ ಜನ ಕಲಿಸಿದ್ರೆ ಸಾಕು ನಮಗೆ. ಅದರಲ್ಲಿ ನೂಲು ತೆಗೆದು ಬಂಗಾರದ ಬಟ್ಟೆ ನೇಯ್ದು ಆ ಬಟ್ಟೆಯಲ್ಲಿ ತಮಗೆ ಭರ್ಜರಿಯಾದ ನಿಲುವಂಗಿಯನ್ನು ತಯಾರಿಸಿಕೊಡುತ್ತೇವೆ. ಬಲೆ ರಾಜ ಹುಡುಗಿ ಅಂದ್ರೆ ಹಾಗೆ ಇರಬೇಕು. ಅಂತ ನಿಲುವಂಗಿಯನ್ನು ಅಂದ್ರೆ ಹಿಂದೆ ಯಾರು ನೋಡಲಿಕ್ಕಿಲ್ಲ ಪ್ರಭು. ಅಷ್ಟೇ ಅಲ್ಲ, ಅಂದ್ರೆ ಮುಂದೆ ಯಾರು ನೋಡಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾಗಿದೆ, ಅದ್ಭುತವಾಗಿದೆ. ಮಹಾಪ್ರಭುಗಳೇ, ಈ ಬಟ್ಟೆಗೆ ಮತ್ತೊಂದು ವೈಶಿಷ್ಟ್ಯವಿದೆ. ಏನದು? ಅದೇನೆಂದರೆ ನಾವು ಹೊಲೆಯುವ ಬಟ್ಟೆ ಕೇವಲ ಬುದ್ಧಿವಂತರ ಕಣ್ಣಿಗೆ ಮಾತ್ರ ಕಾಣುವುದು. ಅಡ್ಡ ಶಿಖಾಮಣಿಗಳ ಕಣ್ಣಿಗೆ ಕಾಣುವುದೇ ಇಲ್ಲ. ಹೌದೌದು ಪ್ರಭು, ಮರೆ ಬುದ್ಧಿವಂತರಿಗೆ ಮಾತ್ರ ಕಾಣುತ್ತದೆ, ದಟ್ಟರಿಗೆ ಕಾಣಂಗಿಲ್ಲ ಪ್ರಭು. ಇನ್ನು ಮುಂದೆ ಮಹಾಪ್ರಭುಗಳು ತಮ್ಮ ರಾಜ್ಯದ ಬುದ್ಧಿವಂತರನ್ನು ಹಾಗೂ ದಡ್ಡರನ್ನು ಕರಾರುವಕ್ಕಾಗಿ ನಿರ್ಧರಿಸಬಹುದು. ಹೌದು, ಕರಾರುವಕ್ಕಾಗಿ ಗುರುತಿಸಬಹುದು. ಮಹಾಪ್ರಭುಗಳೇ, ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಏನದು? ನಮ್ಮ ತಾತ ಹಿಮಾಲಯದಲ್ಲಿ 100 ವರ್ಷ ಘೋರ ತಪಸ್ಸನ್ನು ಮಾಡಿ ಇಂತಹ ಮಹಿಮೆಯುಳ್ಳ ಬಟ್ಟೆಯನ್ನು ತಯಾರಿಸುವ ಕಲೆಯನ್ನು ಸರಸ್ವತಿ ದೇವಿಯಿಂದ ಪರ್ಸನಲ್ ಆಗಿ ವರವಾಗಿ ಪಡೆದರಂತೆ. ಮಹಾಪ್ರಭು, ಈ ಕಲೆಯನ್ನು ನಾವು ಅಂದ್ರೆ ಈ ಕಲೆಯನ್ನು ಯಾರಿಗೂ ಹೇಳಿಕೊಡುವಂತಿಲ್ಲ. ಕೊಟ್ಟರು ಗಿರಿಗಿರು ಊರ್ಗಿರಿಗಿರು ಅಂದ್ರೆ ಹೇಳಿಕೊಟ್ರು ಮುಂದೆ ಹೋಗಿ ಅರ್ಥವಾಗುವುದಿಲ್ಲ. ದರ್ಜಿಗಳೇ, ಎಂತಹ ಕುತೂಹಲಕಾರಿ ವಿಷಯವನ್ನು ತಲೆಯಲ್ಲಿ ತುಂಬಿಬಿಟ್ರಲ್ಲ. ನಾನು ತೊಡುವ ಬಟ್ಟೆ ಬುದ್ಧಿವಂತರಿಗೆ ಮಾತ್ರ ಕಾಣುತ್ತದೆ, ದಡ್ಡರಿಗೆ ಕಾಣುವುದಿಲ್ಲ. ದರ್ಜಿಗಳೇ, ನಿಮ್ಮೊಂದು ವಿಷಯ ಗೊತ್ತೇ? ನೀವು ಮತ್ತೆ ನಾನು ಬಹುದಿನಗಳಿಂದ ಒಂದು ಅದ್ಭುತವಾದ ಉಡುಪನ್ನು ಧರಿಸಬೇಕೆಂಬುದು ಮನದ ಇಚ್ಛೆ. ನಮ್ಮ ಮನದ ಆಕಾಂಕ್ಷೆಯನ್ನು ತಿಳಿದೆ ನೀವು ಇಲ್ಲಿಗೆ ಬಂದಿರೋದು ಅಂತ ನನಗೆ ಗೋಚರ ಆಗ್ತಾ ಇದೆ. ಪ್ರಭು, ಇಲ್ಲಿ ಇನ್ನೊಂದು ಸತ್ಯ ಅಡಗಿದೆ. ಏನದು?
ಮಂತ್ರಿಗಳೇ, ಇವರಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಡಿ. ಹಾಗೆಯೇ ಅರಮನೆಯಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಿ. ಮಹಾಪ್ರಭುಗಳಲ್ಲಿ ಒಂದು ವಿನಂತಿ. ಏನದು? ನಾವು ಈಗ ಊರ ಬಾಗಿಲ ಬಳಿ ಇರುವ ಧರ್ಮಶಾಲೆಯಲ್ಲಿ ಉಳಿಕೊಂಡಿದ್ದೇವೆ. ಅಲ್ಲಿ ನಮ್ಮ ದಯೆಯಿಂದ ಎಲ್ಲಾ ಸೌಲಭ್ಯಗಳು ಅದ್ಭುತವಾಗಿದೆ. ನಾವು ಅಲ್ಲೇ ತಮ್ಮನ್ನು ಇಷ್ಟಪಡುತ್ತೇವೆ. ಎಲ್ಲಾದ್ರೂ ಇರಿ ಮಂತ್ರಿಗಳೇ, ಎಲ್ಲವನ್ನು ಕಲ್ಪಿಸಿಕೊಡಿ. ಸಭೆ ಇಲ್ಲಿಗೆ ಬರ್ಕೋ. ಕುರಿಗಳು ಸಾರ್ ಕುರಿಗಳು, ಕುರಿಗಳು ಸಾರ್ ಕುರಿಗಳು, ಸಾಗಿದ್ದೆ ಗುರಿಗಳು ಮಂದೆಯಲ್ಲಿ ಒಂದಾಗಿ, ಸ್ವಂತತೆಯೇ ಬಂದಾಗಿ, ಮಂದೆಯಲ್ಲಿ ಒಂದಾಗಿ, ಸ್ವಂತತೆಯೇ ಬಂದಾಗಿ. ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೂಸಿ, ದನಿ ಕುಗ್ಗಿಸಿ ತಲೆ ತಗ್ಗಿಸಿ ಅಂಡಲೆಯುವ ನಾವು ನೀವು. ಕುರಿಗಳು ಸಾರ್ ಕುರಿಗಳು. ರೆಡಿಯೇನಪ್ಪ? ಸರ್ ಮಂತ್ರಿಗಳು ಸ್ವಲ್ಪ ಇವರು ಬೇಡ್ಕೊಂಡಿದ್ದಾರೆ ಸರ್. ಏನು ಇಷ್ಟೊಂದು ಸೆಕೆ? ಗಜಬ್. ಏ, ಗಾಡ್ ಸರಿಯಾಗಿ ಇಟ್ಕೊಂಡ್ರಿ, ಕ್ಯಾಮ್ರಾ ಇದೆ. ಇನ್ನೂ ಬುದ್ಧಿ ಬಂದಿಲ್ಲಪ್ಪ. ಆಯ್ತಾ? ರೋಲಿಂಗ್. ನಮಸ್ಕಾರ. ವೆಲ್ಕಮ್ ಟು 90 ಟಿವಿ. 90 ಓಡಿರಿ, ವಾಗ್ವಾದ ಮಾಡಿರಿ. ಪ್ರಿಯ ವೀಕ್ಷಕರೇ, ನೀವೇನೋ ಟೈಮ್ ಟು ಟೈಮ್ 90 ಓಡ್ಕೊಂಡು ಟಿವಿ ಮುಂದೆ ಕುಂತು ಬಿಡ್ತೀರಾ. ಆದ್ರೆ ನಾವು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸುದ್ದಿ ತಂದಿದ್ದೀವಿ. ಹೌದು ವೀಕ್ಷಕರೇ, ದೇಶದಲ್ಲಿ ಬಡತನ ತಾಂಡವಾಡ್ತಾ ಇದೆ. ಜನ ತಲೆ ಮೇಲೆ ಸೂರಿಲ್ದೆ ಸಾಯ್ತಾ ಇದ್ದಾರೆ. ಕುಡಿಯೋ ನೀರಿಗೂ ಒದ್ದಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಮಹಾರಾಜರಿಗೆ ಸ್ವದೇಶಿ ಬಟ್ಟೆಯ ಬದಲು ವಿದೇಶಿಯರು ತಯಾರಿಸುತ್ತಿರುವ ಅದ್ದೂರಿ ವೆಚ್ಚದ ಬಟ್ಟೆ ಬೇಕಾ? ಅದು ವೀಕ್ಷಕರೇ, ಇವತ್ತಿನ ನಮ್ಮ ಚರ್ಚೆಯ ವಿಷಯ ಮಹಾರಾಜನಿಗೆ ಹೊಸ ಬಟ್ಟೆ ಬೇಕಾ ಅಥವಾ ಬೇಡವಾ? ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಭೂಮಿಯಪ್ಪನವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊರಗೋಗ್ತಿದ್ದೀರಾ? ಹಾಗೆ ಇನ್ನೊಬ್ರು ದೇಶದ ಧರ್ಮದರ್ಶಿಗಳು ಆಲ್ವೇಸ್ ಆನಂದಜಿ ಅವರು, ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಪ್ರಗತಿಪರ ಚಿಂತಕರು, ವಿರೋಧ ಪಕ್ಷ ಮುಖಂಡರು ಆದಂತಹ ಸತ್ಯ ಅವರು. ಸತ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಈಗ ನನ್ನ ಮೊದಲನೇ ಪ್ರಶ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ದೇಶದಲ್ಲಿ ಬಡತನ ತಾಂಡವಾಡ್ತಾ ಇದೆ. ಸ್ಟಾಕ್ ರೇಟು ದಿನದಿಂದ ದಿನಕ್ಕೆ ಡೌನ್ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಮಹಾರಾಜ ಈ ನಿರ್ಧಾರ ಸೂಕ್ತವೇ? ಡೆಫಿನೆಟ್ಲಿ ಸೂಕ್ತವಾಗಿದೆ. ನೋಡಿ, ನಮ್ಮ ದೇಶ ಗ್ಲೋಬಲೈಸ್ ಆಗಬೇಕು. ನಮ್ಮ ದೇಶ ಮುಂದುವರಿಯುತ್ತಿರುವಂತಹ ದೇಶ. ಹಾಗಾಗಿ ನಮ್ಮ ಮಹಾರಾಜರು ತೆಗೆದುಕೊಂಡಿರುವಂತಹ ನಿರ್ಧಾರ ಸೂಕ್ತವಾಗಿದೆ. ಆಲ್ ರೈಟ್, ಪ್ರಿಯ ವೀಕ್ಷಕರೇ, ಮುಖ್ಯಮಂತ್ರಿಗಳು ಹೇಳಿದ್ದು ಸರಿ ಅಂತ ನಿಮ್ಗೆ ಅನ್ಸಿದ್ರೆ YES ಅಂತ ಟೈಪ್ ಮಾಡಿ ನಮಗೆ ಕಳಿಸಿ. ಇಲ್ಲದೆ ಇದ್ರೆ ಥು ಅಂತ ಮಕ್ಕಳು. ನಮ್ಮ ದೂರವಾಣಿ ಸಂಖ್ಯೆ 30 60 90. ಮೆಸೇಜ್ ಮಾಡೋದು ಮರಿಬೇಡಿ. ಆಲ್ ರೈಟ್, ಈಗ ನಮ್ಮ ಸ್ವಾಮೀಜಿಯವರು ಏನು ಹೇಳ್ತಾರೆ ಕೇಳೋಣ. ಒಟ್ಟು ನಮ್ಮ ಧರ್ಮದಲ್ಲಿ ಪುರಾಣ ಹಾಗೂ ಶಾಸ್ತ್ರದಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಸೌಂದರ್ಯ ಬಹಳ ಮುಖ್ಯ. ಅದಕ್ಕಾಗಿ ಸೌಂದರ್ಯ ಲಾಡ್ಮೆ ಇದೆ ಕೇಳಿದ್ರೆ ಹಳೆಯ ಚಿತ್ರಕಲೆ, ಶಿಲ್ಪಕಲೆಗಳನ್ನು ನೋಡಿ ಅದರಲ್ಲಿ ನಮ್ಮ ಮಹಾರಾಜರು ಹೇಗೆ ವಿಜೃಂಭಿಸುತ್ತಿದ್ದರು. ಅದಕ್ಕೆ ಅದು ಸ್ವರ್ಣ ಯುಗ. ನಮ್ಮ ಯುಗ ಸ್ವರ್ಣ ಯುಗ ಆಗಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಮಹಾರಾಜರು ಹೊಸ ಬಟ್ಟೆ ಧರಿಸಲೇಬೇಕು. ಆಲ್ ರೈಟ್, ಸತ್ಯ ಅವರೇ, ರಾಜನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ನಮ್ಮ ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ. ಜನಗಳು ಕುಡಿಯಕ್ಕೆ ನೀರಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ. ತಮ್ಮ ತಮ್ಮ ಮನೆಯ ವಸ್ತುಗಳನ್ನ ಮಾರ್ಕೊಂಡು ಜೀವನ ಸಾಗಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಹಾರಾಜರು
ನೀವು ಡಿಸೈಡ್ ಮಾಡಿ. ಮುಂಬರುವ ಎಲೆಕ್ಷನ್ನಲ್ಲಿ ಉತ್ತಮವಾದಂತಹ ಅಭ್ಯರ್ಥಿಗೆ ನಿಮ್ಮ ಮತ ನೀಡಿ. ನಿಮ್ಮ ಭವಿಷ್ಯ, ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿ. ಹಲೋ ಹಲೋ ವಾಟ್? ಪಾಸ್ಪೋರ್ಟು ಪೊಲೀಸು ರೆಡಿ ಸರ್. ಪ್ರಿಯ ವೀಕ್ಷಕರೇ, ಹಾಟ್ ನ್ಯೂಸ್ ಇನ್ನು ಮುಂದುವರಿಯುತ್ತೆ. ತಗೊಳ್ಳೋಣ ಚಿಕ್ಕ ಬ್ರೇಕ್. ಅಲ್ಲಿವರೆಗೂ ನೋಡ್ತಾ ಇರಿ 90 ಟಿವಿ. ಇದು ಕೇವಲ ನನ್ನ ಅಪ್ಪನ ಮನೆ ಆಸ್ತಿ. ಏನು ಮಾಡ್ತಾ ಇದ್ದಾರೆ? ಯಾರಲ್ಲಿ? ಮಂತ್ರಿಗಳನ್ನು ಬರಬಾರ್ದು. ಹೇಳಿ ಪ್ರಭು. ಆ ಕಡೆಯ ಚಾಪೆ ಸಿಕ್ಕೊಂಡಾಗ ಎಲ್ಲೆಲ್ಲ ಮುಸ್ಕ ಬಂದ್ಬಿಡ್ತಿರಲ್ಲ ಬೇಡ ದಿನಕ್ಕೆ. ಮಂತ್ರಿಗಳೇ, ಹೇಳಿ ಪ್ರಭು. ಆ ದರ್ಜಿಗಳಿಬ್ಬರು ಏನು ಮಾಡ್ತಾ ಇದ್ದಾರೆ? ಬಟ್ಟೆ ಹೊಲಿತವ್ರೆ. ಅಯ್ಯೋ, ನನಗೂ ಗೊತ್ತು. ಅವರಿರುವ ಬಿಡಾರದ ಬಳಿ ಹೋಗಿ ಉಡುಪು ಹೇಗಿದೆ ಎಂದು ಪರಾಮರ್ಶಿಸಿ ಬರಬೇಕೆಂಬುದು ನಮ್ಮ ಇಚ್ಛೆ. ಹೋಯ್ತೀನಿ ಪ್ರಭು. ಹೋಗಿ ತೊಲಗಿ. ಅಲ್ಲ, ಆ ದರ್ಜಿಗಳು ಹೊಲಿಯುತ್ತಿರೋ ಬಟ್ಟೆ ನನ್ನ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ನಾನು ಮೂರ್ಖನಾಗಿ ಬಿಡುತ್ತೇನೆ. ಓ, ಹಾಗಾಗಬಾರ್ದು. ಯಾರಲ್ಲೇ? ದರ್ಜಿಗಳು ಏನು ಮಾಡುತ್ತಿದ್ದಾರೆ? ಕೊಟ್ಟ ಗಡುವಿಗೆ ಕೇವಲ 2 ದಿನ ಬಾಕಿ ಇರೋದರಿಂದ ಹೊಲಿಗೆ ಕೆಲಸದಲ್ಲಿ ಮಗ್ನರಾಗಿರಬಹುದು. ಓಹೋ, ನೀವು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಬನ್ನಿ. ಲೊಟ್ಟೆ ಕುಸ್ಕಿ ಈ ದಾಸಯ್ಯ ಹೇಳೋದು ನೋಡಿದ್ರೆ ಅಲ್ಲಿ ನಾನು ಹೋಗಿ ಅವ್ರು ಹೊಲ್ದಿರೋ ಬಟ್ಟೆ ನನಗೆ ಕಾಣ್ತಿಲ್ಲ ಅಂದ್ರೆ ನಾನು ತಡ್ಡನ ಮಗ ಹೋಗ್ತೀನಿ. ಏನ್ ಮಾಡೋದು? ಹಾ, ಯಾರಲ್ಲಿ? ಈ ಕೂಡಲೇ ಆ ದರ್ಜಿಗಳ ಬಿಡಾರದ ಬಳಿ ಹೋಗಿ ಅವರು ಹೊಲಿದಿರುವ ವಸ್ತ್ರ ಸಿದ್ಧವಾಗಿದೆ ಎಂದು ಪರಾಮರಿಸಿ ಬರಬೇಕು. ನೀವು ಈ ಕೂಡಲೇ ಅಲ್ಲಿಗೆ ಹೋಗಿ ಬಾ. ನಾನು ಆ ದರ್ಜಿಗಳ ಬಳಿ ಹೋಗಿ ಆ ದರ್ಜಿಗಳು ಹೊಡಿತಿರೋ ಬಟ್ಟೆ ನನ್ನ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ನಾನು ದಡ್ಡ ಅನಿಸ್ಕೊಳಲ್ವ? ಹಾ, ಯಾರಲ್ಲಿ? ನಾನೇ ಲಾಸ್ಟ್. ಎಲ್ಲ ಕೆಲಸ ನನಗೆ ಆಗ್ತಾನೆ. ನಮ್ಮ ಮೈಯ ತುಪ್ಪಟವರವಷ್ಟು ಬಿಡದ ಹಾಗೆ ಸವರಿ, ನಮ್ಮ ಮೈಯ ತುಪ್ಪಟವರವಷ್ಟು ಬಿಡದ ಹಾಗೆ ಸವರಿ, ಕಂಬಳಿಗಳ ನೇಯುವಂಥ ಯೋಜನೆಗಳ ಹಾಕುವವರು ನಮ್ಮ ಕಾಯುವ ಕುರುಬರು. ಕುರುಬರು ಅಣ್ಣ, ಏನ್ ಮಾಡ್ಬೇಕು ಅಂತಿದೆಯಲ್ಲ? ಇನ್ನೇನ್ ಮೀಸೆ ಎಲ್ಲ ತೆಗ್ದೇ ಇಲ್ಲ ಇನ್ನು? ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಕಣೋ, ಈ ರಾಜ ಮತ್ತೆ ರಾಜನ ಪರಿವಾರದವ್ರನ್ನ ತುಂಬಾ ದಡ್ರು ಅಂತ ಅನ್ಕೊಳ್ತಾ ಇದೀವಿ ಅಂತ ಅನ್ಸ್ತಾ ಇಲ್ಲವ ನಿಮ್ಗೆ? ಅನ್ಸೋದೇನು? ಅವರೆಲ್ಲ ಹುಟ್ಟ ದಟ್ಟ ಶಿಖಾಮಣಿಗಳೇ. ಅಂದ್ರೆ ಅಂದ್ರೆ ಅವರಿಗೆಲ್ಲ ಬುದ್ಧಿ ಇಲ್ಲ ಅಂತಲ್ಲ, ಇರೋ ಬುದ್ಧಿನ ಕೆಲಸದಲ್ಲಿ ಉಪಯೋಗಿಸೋದಿಲ್ಲ ಅಂತ. ಅವ್ರು ಕೆಲಸ ಮಾಡೋದು ಬರೀ ಸಂಬಳಕ್ಕೋಸ್ಕರ, ಕೆಲಸದ ಮೇಲಿನ ಪ್ರೀತಿಯಿಂದ ಅಲ್ಲ. ಯಾರೋ ಬರ್ತಾ ಇದ್ದಾರೆ. ಬಾಗಿಲು ತೆಗ್ದು ಹೊರಗಡೆ ಹೋಗು. ತಮಾಷೆ ಮಾಡ್ತಿದ್ದಾರೆ. ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ, ಇದು ಯಾರು ಬರೆದ
ತಳವೂರಿದ ಕುರುಬ ಕೊಟಕನಾದ, ತಳವೂರಿದ ಕುರುಬ ಕಟುಕನಾದ, ಅವನ ಮಚ್ಚು ಆಹ ಏನು ಮೋಹ, ಏನು ಜಾದು ಏನು ಮೋಹ, ಕಣ್ಣು ಕುಕ್ಕಿ ಸೊಕ್ಕಿರುವ ಕತ್ತನದಕ್ಕೆ ತಿಕ್ಕಿರುವ, ಹೋಗಿ ಹೋಗಿ ನೆಕ್ಕಿರುವ, ನಾವು ನೀವು ಅವರು ಇವರು ಕುರಿಗಳು ಸಾರ್, ಕುರಿಗಳು ಕುರಿಗಳು ಸಾರ್, ಕುರಿಗಳು. ಆ ವಸ್ತ್ರಗಳು ಹೇಗಿವೆ? ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಸರಿ, ನೀನಿನ್ನು ಹೊರಡು. ಬಹಳ ಸುಂದರವಾಗಿದೆ. ಈ ದಡ್ಡನ ಮಗನೇ ಹೇಳುವಾಗ ತುಂಬಾ ಸುಂದರವಾಗಿದೆ ಅಂದ್ರೆ ಹಾಗೆ ಮಂತ್ರಿಗಳೇ, ಉಲಾಲಾಲಾಲೇಲೋ, ಉಲಾಲಾಲಾಲೇಲೋ. ಆ ವಸ್ತ್ರಗಳು ಬಹಳ ಸುಂದರವಾಗಿವೆ. ಓಹೋ, ನೀವಿನ್ನು ಹೊರಡಿ. ಉಲಾಲಾಲಾಲೇಲೋ, ಉಲಾಲಾಲಾಲೇಲೋ. ಅಲ್ಲ, ಕೊತ್ವಾಲರು ಸುಂದರವಾಗಿದೆ, ತುಂಬಾ ಸುಂದರವಾಗಿದೆ ಅಂತ ಹೇಳ್ತಾರೆ. ನಾನು ಅತಿ ಸುಂದರವಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತೇನೆ. ಉಲಾಲಾಲಾಲೇಲೋ, ಉಲಾಲಾಲಾಲೇಲೋ. ಹೇಗಿದೆ ಉಡುಪು? ಅಯ್ಯೋ, ಏನಂತ ಹೇಳಲಿ ಪ್ರಭು, ಸುಂದರವಾಗಿದೆ, ಸೂಕ್ಷ್ಮವಾಗಿದೆ, ಅತ್ಯದ್ಭುತವಾಗಿದೆ ಪ್ರಭು. ಈ ಜಗತ್ತಲ್ಲೇ ಅಂತಹ ಬಟ್ಟೆಯನ್ನು ಯಾರು ಕೊಟ್ಟಿಲ್ಲ ಪ್ರಭು. ಮಂತ್ರಿಗಳೇ ಹೇಳಿ ಪ್ರಭು. ಮತ್ತೇಕೆ ತಡ? ಮೆರವಣಿಗೆ ಪ್ರಾರಂಭವಾಗಲಿ. ಓ, ಪ್ರಾರಂಭವಾಗಲೇ.
ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜಿಮಲೆ 77 ಮನೆಯಲ್ಲಿ ನೆನೆದು ನಾಟ್ಯ ಮಾಡತಕ್ಕಂತಹ ನಮ್ಮಪ್ಪ ಮುದ್ದು ಮಾದೇಶ್ವರನ ಪಾದಕ್ಕೆ ಒಂದ್ಸತಿ ಉಗೇನ್ರಪ್ಪ. ಮುಂಗೊಂಡದ ಮಾದೇಶ್ವರು ಮೂಟಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮನ ಮಂಜುಗದಿದ್ದಾವೆ. ಬೆಟ್ಟದ ಮಾದೇವ ಬರುವಾಗ ಹುಟ್ಟುಗಲ್ಲು ಗೂಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯ ನೋಡಯ್ಯ. ಮುಂಗುಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ. ಮಾಯಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ. ಓ ಕಾಣಿಕೆ ತಂದೀವ್ನಿ ಸ್ವಾಮಿ ಕಾಣಲಲ್ಲೋ ಮಾದೇವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಓ, ಓ, ಆ, ಓ, ಬುದ್ಧಿವಂತರ ಕಣ್ಣಿಗೆ ಮಾತ್ರ ಕಾಣುತ್ತದೆ. ದಡ್ಡರ ಕಣ್ಣಿಗೆ ಕಾಣುವುದೇ ಇಲ್ಲ. ಈ ವಸ್ತ್ರ ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ ಅಂತಾದ್ರೆ ನೀವು ಏನು ಎಂಬುದನ್ನ ನೀವೇ ನಿರ್ಧರಿಸಿ. ಸುರಸುಂದರಾಂಗ ನಾಜೂಕು ರಾಜ ಸುರಸುಂದರಾಂಗ ನಾಜೂಕು ರಾಜ ರಾಜ ಬಟ್ಟೆನೇ ಹಾಕಿಲ್ಲ. ಮಂತ್ರಿಗಳೇ ಹೇಳಿ ಪ್ರಭು, ಹಿಡಿದುಕೊಳ್ಳಿ. ಸೇವಕರೇ,
ಮಗು ಅಂತದ್ದು ನಿಮ್ಗೆ ಕೇಳಿಸ್ತೇನೋ? ಕೇಳಿಸ್ತು ಪ್ರಭು. ಆ ಮಗು ಆಡಿದ ಮಾತು ನಿಜವೇ? ಇನ್ನು ನಿಮ್ಮ ಬುದ್ಧಿವಂತತನದ ಸೋಗು ನನಗೆ ಬೇಕಿಲ್ಲ, ನಿಜ ಹೇಳಿ. ಧರ್ಮದರ್ಶಿಗಳೇ, ಆ ಮಗು ಆಡಿದ ಮಾತು ನಿಜವೇ? ರಾಜನಾದವನಿಗೆ ಮಾರ್ಗದರ್ಶನ ನೀಡುವುದು ನಿಮ್ಮ ಧರ್ಮ. ಮೆರವಣಿಗೆ ಹೊರಡುವ ಮುನ್ನ ಏಕೆ ಹೇಳಲಿಲ್ಲ? ತಿಳಿದಿತ್ತು ಮಹಾಪ್ರಭು, ನಮಗೆ ಬುದ್ಧಿ ಇಲ್ಲ ಎಂಬ ಪಟ್ಟಿ ಅಡಿಗೆ ಬಿದ್ದು ಎಲ್ಲಿ ನಿರುದ್ಯೋಗಿಗಳಾಗುತ್ತೇವೆ ಎಂಬ ಪ್ರೀತಿಯಿಂದ ಸುಮ್ಮನಾದೆವು. ಅದಕ್ಕೆ ಅದರಿಂದ ಆದ ಅನಾಹುತವೆಷ್ಟು? ನಿಮ್ಮಂತಹ ಬೇಜವಾಬ್ದಾರಿ ದುಡ್ಡುಗಳನ್ನು ಕಟ್ಟಿಕೊಂಡು ನಾವು ರಾಜ್ಯಭಾರ ಮಾಡುವುದಾದರೂ ಹೇಗೆ? ಹೇಳು. ಆ ಕುಕ್ಕೋಜಿ ಇಬ್ಬರು ಪರಾರಿಯಾಗಿದ್ದಾರೆ. ಅವರಿಂದ ಆ ಮುರುಕು ಧರ್ಮ ಶಾಲೆಯಲ್ಲಿ ಕೇವಲ ಈ ಪತ್ರ ಮಾತ್ರ ದೊರಕಿದೆ. ಮಹಾರಾಜರೇ, ಮನುಷ್ಯರನ್ನು ಗುರುತಿಸಬೇಕಾದ್ದು ಅವರ ಕೆಲಸ, ಗುಣ ಮತ್ತು ದಕ್ಷತೆಯಿಂದ. ಆದರೆ ನೀವು ಬಾಹ್ಯ ಸೌಂದರ್ಯ ಎಂದು ತಿಳಿದು ಜನತೆಗೆ ತುಂಬಾ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದ್ದೀರಿ. ವಿಶಿಷ್ಟ ವಸ್ತ್ರಗಳು, ಸೌಂದರ್ಯೋಪಾಸನೆ ಮತ್ತು ಲೋಲುಪತೆಯಲ್ಲಿ ಮುಳುಗಿದ್ದೀರಿ. ಎಲ್ಲ ಧರ್ಮಗಳ ಸಾರ ಹೇಳುವುದು ಸೌಂದರ್ಯ ಎಂಬುದು ಹೊರಗೆ ಇರುವುದಲ್ಲ, ಆಂತರ್ಯದಲ್ಲಿರುವುದು ಎಂದು. ಆದರೆ ನೀವು ಆ ಬೇಜವಾಬ್ದಾರಿತನದಿಂದ ರಾಜ್ಯ ತತ್ತರಿಸುತ್ತಿದೆ. ಕುಡಿಯಲು ನೀರಿಲ್ಲದಂತಾಗಿದೆ. ಎಲ್ಲೆಲ್ಲೂ ಬರ, ಕ್ಷಾಮ ತುಂಬಿದೆ. ಆದರೆ ನೀವು ಇದನ್ನೆಲ್ಲ ಬಿಟ್ಟು ವಸ್ತ್ರದ ಬಗ್ಗೆ ಚಿಂತಿಸುತ್ತಿದ್ದೀರಿ. ಅದಕ್ಕೆ ನಾವು ಹೀಗೆ ಮಾಡಿದೆವು. ಇಂತಿ, ತುಕ್ಕೋಜಿ ಮತ್ತು ಬುಕ್ಕೋಜಿ. ಆ ತುಕ್ಕೋಜಿ ಮತ್ತು ಬುಕ್ಕೋಜಿ ನಮಗೆ ಸರಿಯಾದ ಪಾಠವನ್ನು ಕಲಿಸಿ ಹೋಗಿದ್ದಾರೆ. ಇನ್ನು ಮುಂದೆ ರಾಜ್ಯದ ಸೌಖ್ಯ ಮತ್ತು ಅಭಿವೃದ್ಧಿಗಾಗಿ ದುಡಿಯುತ್ತೇವೆ. ಅಂತೂ ಈ ರಾಜನಿಗೇನೋ ಬುದ್ಧಿ ಬಂತು. ಆದ್ರೆ ನಮ್ಮ ನಾಟ್ಯರ ನಾಯಕರಿಗೆ ಬುದ್ಧಿ ಬಂದಿದ್ಯಾ? ಇನ್ನು ಅವ್ರ ಕಣ್ಗಳಿಗೆ ನಾವು ಕುರಿಗಳು ಸಾರ್ ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೆ ಗುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯೇ ಬಂದಾಗಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಯೇ ಬಂದಾಗಿ ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೂಸಿ ದನಿ ಕುಕ್ಕಿಸಿ ತಲೆ ತಗ್ಗಿಸಿ ಅಂಡಲೆಯುವ ನಾವು ನೀವು ಕುರಿಗಳು ಸಾರ್ ಕುರಿಗಳು ಓ ನಾ